ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ವಿವಿಧ ವೃಂದದಲ್ಲಿ ಖಾಲಿ ಇರುವಂಥ ನೇರ ನೇಮಕಾತಿ ಮಾಡುವ ಸಂಬಂಧ ಆನ್ಲೈನ್ ಮೂಲಕ ಒಂದು ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದೆ. ಸೊ ಟೋಟಲ್ ಆಗಿ 8 ಒಂದು ಇಲಾಖೆ, ನಿಗಮ ಅಥವಾ ಸಂಸ್ಥೆಗಳಲ್ಲಿ ಈ ಒಂದು ಹುದ್ದೆಗಳು ಖಾಲಿ ಇರ್ತಾವೆ. ಸೊ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ನೀವು ಯಾವ ರೀತಿ ಅಪ್ಲೈ ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ತುಂಬ ಒಂದು ಅಭ್ಯರ್ಥಿಗಳು ಕೇಳ್ತಾಯಿದ್ರು, ಸರ್ ಎಕ್ಸಾಮ್ ಫೀ ಒಂದಕ್ಕಿಂತ 2 ಹುದ್ದೆ ಇದ್ದರೆ ಅದಕ್ಕೆ ಹೇಗೆ ಸಲ್ಲಿಸಬೇಕು, ಮತ್ತು ಈ ಒಂದು ಹುದ್ದೆಯನ್ನು ಮಾಡುವ ಒಂದು ಹುದ್ದೆಗೆ ಈ ಒಂದು ಅರ್ಜಿಯನ್ನು ಫಿಲಪ್ ಮಾಡುವಾಗ ಯಾವ ರೀತಿಯೆಲ್ಲ ಒಂದು ಟೇಕ್ ಕೇರ್ ಮಾಡ್ಕೋಬೇಕು ಅಂತ ಎಲ್ಲ ಕೇಳ್ತಾಯಿದ್ರಿ. ಆ ಒಂದು ಎಲ್ಲ ಕ್ವಶನ್ಗಳಿಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗುತ್ತೆ ಅಂತ ನಾನು ಅನ್ಕೊತೀನಿ. ಸೊ ಲೆಟ್ಸ್ ಗೋ. ಸೊ ಇಲ್ಲಿ ಮೊದಲನೇದಾಗಿ ನಾವು ಏನು ಮಾಡಬೇಕು, ಈ ಒಂದು CET ಆನ್ಲೈನ್ karnataka.government.in ಬರಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ 3 ಡಾಟ್ ಇರುತ್ತೆ, ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟು ಇಲ್ಲೇ ನೇಮಕಾತಿ ಅಂತ ಇರುತ್ತೆ, ಸೊ ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಆಮೇಲೆ ಇಲ್ಲಿ ಮೊದಲನೇದಾಗಿ ಬರುತ್ತೆ ವಿವಿಧ ಇಲಾಖೆಗಳ ನೇಮಕಾತಿ, ಸೊ ಇಲ್ಲಿ ಕ್ಲಿಕ್ ಮಾಡೋಣ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ವಿವಿಧ ಇಲಾಖೆಗಳ ಒಂದು ನೋಡಿ HK ಮತ್ತು ನಾನ್ HK ಅಂತ ಬರುತ್ತೆ. ಸೊ ಈಗ ನಾವು ಫಾರ್ ಎಕ್ಸಾಂಪಲು ನಾನ್ HK ಅಂತ ತೊಗೊಳ್ಳೋಣ. ಇಲ್ಲಿ ನಾನ್ HK ಎರಡು ಸೇಮ್ ಅದ, ಓಕೆ, ಎರಡು ಸೇಮ್ ಅದ. ಸೊ ಈ ರೀತಿ ಒಂದು ನಿಮ್ಗೆ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಪೇಜ್ ಓಪನ್ ಆದಮೇಲೆ ನೋಡಿ ವಿವಿಧ ಇಲಾಖೆಗಳ ನೇಮಕಾತಿ ಆನ್ಲೈನ್ ಅರ್ಜಿ ಲಿಂಕ್, ಈ ಒಂದು ಲಿಂಕ್ ಮುಖಾಂತರ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಹುದ್ದೆಗಳ ವರ್ಗೀಕರಣ ನೋಡ್ಕೊಳ್ಳಿ, ಮತ್ತು ಪ್ರಮಾಣ ಪತ್ರ ನಮೂನೆ, ಮತ್ತು ವಿವಿಧ ಇಲಾಖೆಗಳ ನೇಮಕಾತಿಯ ವಿವರವಾದ ಅಧಿಸೂಚನೆ, ಓಕೆನಾ. ಸೊ ನೀವು ಈ ಒಂದು ಅರ್ಜಿಯನ್ನು ಫಿಲಪ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ. ಯಾಕೆಂದರೆ ಒಂದು ಸಾರಿ ನೀವು ಈ ಒಂದು ಅರ್ಜಿಯನ್ನು ಸಬ್ಮಿಟ್ ಮಾಡಿದ್ರಿ ಅಂದರೆ ನೆಕ್ಸ್ಟ್ ನಿಮಗೆ ಎಡಿಟ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಆದ್ದರಿಂದ ಎಲ್ಲ ಸೂಚನೆಗಳನ್ನು ಓದಿಕೊಳ್ಳತಕ್ಕದ್ದು ಮತ್ತು ನೀಡಿರುವ ಸೂಚನೆಗಳನ್ವಯ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು, ಓಕೆನಾ. ಇಲ್ಲಿ ಮೊದಲನೇದಾಗಿ ನಾವು ಏನು ಮಾಡೋಣ, ಈಗ ನೋಡಿ, ಈಗ ಜಸ್ಟ್ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋಣ. ಲೆಟ್ಸ್ ಕ್ಲಿಕ್ ಹಿಯರ್. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ನಿಮಗೆ ವಿಂಡೋ ಓಪನ್ ಆಗುತ್ತೆ, ಓಕೆ. ನೋಡಿರಿ, ಇಲ್ಲಿ ಸಿಂಪಲ್ಲಾಗಿ ಫಸ್ಟ್ ವಿಂಡೋ ನೋಡಿನಿ ಎಲ್ಲರೂ ಒಂದು ಎಕ್ಸಾಮ್ ಫಾರ್ಮ್ ತುಂಬಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ಹೋಗ್ತಾರೆ. ಯಾಕೆಂದರೆ ಇದೊಂದು ಹೊಸ ಪ್ಯಾಟರ್ನಲ್ಲಿ ಈ ಒಂದು ಅರ್ಜಿಯನ್ನು ಇಲ್ಲಿ ತುಂಬಲಾಗತ್ತೆ. ಇಲ್ಲಿ ಏನಿಲ್ಲ, ಸಿಂಪಲ್ ಅದ. ಡಿಜಿ ಲಾಕರ್ ಮೂಲಕ ನಾವಿಲ್ಲಿ ಅರ್ಜಿಯನ್ನು ಏನಾಗುತ್ತೆ ಫಿಲಪ್ ಮಾಡ್ಕೋಬೇಕು. ಯಾಕೆಂದರೆ ಮೊದಲಿಗೆ ಡಿಜಿ ಲಾಕರ್ಗೆ ನಾವು ರಿಜಿಸ್ಟರ್ ಆಗಬೇಕು. ಡಿಜಿ ಲಾಕರ್ ಅಂತ ನಿಮ್ಗೆ ಗೊತ್ತು, ಇದೊಂದು ಗೌರ್ಮೆಂಟ್ ಅಥರೈಸ್ಡ್ ಏನಪ್ಪ, ಇದೊಂದು ಆ್ಯಪ್ ಆಗಿದ್ದು. ಸೊ ಇದರಲ್ಲಿ ನಿಮ್ಮ ಒಂದು ಎಲ್ಲ ಸರ್ಕಾರಿ ಒಂದು ನಿಮ್ಮ ಶಾಲಾ ಕಾಲೇಜುಗಳ ಒಂದು ಸರ್ಟಿಫಿಕೇಟ್ಸು ಅಥವಾ ಮತ್ತು ಇನ್ನಿತರ ಒಂದು ಸರ್ಕಾರಿ ಪ್ರಮಾಣ ಪತ್ರಗಳು, ಕಾಗದ ಪತ್ರಗಳು ಇಲ್ಲಿ ಲಭ್ಯ ಇರ್ತವೆ, ಓಕೆ. ಅದೇನೇ ಇರಲಿ, ಈಗ ಈ ಒಂದು ಹುದ್ದೆಗೆ ಯಾವ ರೀತಿ ಮಾಡಬೇಕು, ಈಗ ನೀವು ಆಲ್ರೆಡಿ ಡಿಜಿ ಲಾಕರ್ಗೆ ರಿಜಿಸ್ಟರ್ ಆಗಿದ್ರಿ ಅಂದ್ರೆ ಇಲ್ಲಿ ಲಾಗಿನ್ ಆಗಬೇಕು. ಇಲ್ಲ ಅಂದ್ರೆ ಅದಕ್ಕೆ ನೀವು ಕ್ಯಾಂಡಿಡೇಟ್ ರಿಜಿಸ್ಟರ್ ಅಂತ ಮಾಡಬೇಕಾಗತ್ತೆ. ಈಗ ಬೆಟರ್ ಏನು ಮಾಡೋಣ, ನಾವು ಹೊಸದಾಗಿ ರಿಜಿಸ್ಟರ್ ಆಗೋಣ. ಲೆಟ್ಸ್ ಕ್ಲಿಕ್ ಹಿಯರ್. ಇಲ್ಲಿ ನೋಡಿ, ಅಪಾನ್ ಪ್ರೊವೈಡಿಂಗ್ ಕಾನ್ಸೆಂಟ್ ಫ್ರಮ್ ಡಿಜಿ ಲಾಕರ್ ಪೋರ್ಟಲ್ ಯು ವಿಲ್ ಬಿ ಆಟೋಮೆಟಿಕಲಿ ರಿಜಿಸ್ಟರ್ಡ್ ಟು KEA ಪೋರ್ಟಲ್. ಡೂ ಯು ವಾಂಟ್ ಟು ಕಂಟಿನ್ಯೂ? ಎಸ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಆದಮೇಲೆ ಏನಾಗುತ್ತೆ ನೋಡಿ, ಜಸ್ಟ್ ನೀವೇನು ಮಾಡೋಣ, ಅಲೋ ಫೈಲ್ ವಿಸಿಟಿಂಗ್ ಸೈಟ್, ಓಕೆ, ಕ್ಯಾನ್ಸಲ್. ಇಲ್ಲಿ ಡಿಜಿ ಲಾಕರ್ ನೋಡಿ, ಇಲ್ಲೇನಿಲ್ಲ, ಸಿಂಪಲ್ ಅದ. ಸೈನ್ ಇನ್ ಟು ಯುವರ್ ಅಕೌಂಟ್ ಅಂತ ಇದೆ. ಈಗ ನಾವು ಏನು ಮಾಡಬೇಕು, ಮೊಬೈಲ್ ನಂಬರ್, ಯೂಸರ್ ನೇಮ್, ಆಧಾರ್ ನಂಬರ್ ಥ್ರೂ ನಾವಿಲ್ಲಿ ಸೈನ್ ಇನ್ ಆಗಲಿಕ್ಕೆ ನಮಗೆ ಒಂದು ಅವಕಾಶ ಇರುತ್ತೆ, ಓಕೆ. ಸೊ ನಾವು ಬೆಟರ್ ಇಲ್ಲಿ ಏನು ಮಾಡೋಣ, ಮೊಬೈಲ್ ನಂಬರ್ ಥ್ರೂ ಸೈನ್ ಇನ್ ಆಗೋಣ. ಬಟ್ ನಮಗೆ ಇಲ್ಲಿ ನೀವು ಆಲ್ರೆಡಿ ಸೈನ್ ಅಪ್ ಆಗಿದ್ದರೆ ನೀವು ಇಲ್ಲಿ ಸೈನ್ ಇನ್ ಆಗಲಿಕ್ಕೆ ಬರುತ್ತೆ. ಆಗಿಲ್ಲ ಅಂದರೆ ಏನಾಗುತ್ತೆ, ಇಲ್ಲಿ ನೀವು ಹೊಸದಾಗಿ ಸೈನ್ ಅಪ್ ಮಾಡಬೇಕಾಗತ್ತೆ, ಓಕೆ. ಲೆಟ್ಸ್ ಸೈನ್ ಅಪ್. ಇಲ್ಲಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ. ಸೈನ್ ಅಪ್ ಮೇಲೆ ಮಾಡಿದ್ಮೇಲೆ ನೀವು ಇಲ್ಲಿ ಏನು ಮಾಡಬೇಕಾಗತ್ತೆ, ನಿಮ್ಮ ಒಂದು ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ, ಓಕೆ. ಇಲ್ಲಿ ನೋಡಿ, ಈ ಡಿಜಿ ಲಾಕರ್ದಲ್ಲಿ ಏನಿರುತ್ತೆ, ನಿಮ್ಮ ಎಲ್ಲ ಡೀಟೇಲ್ಸು, ಪ್ರತಿಯೊಂದು ವ್ಯಕ್ತಿಯ ಡೀಟೇಲ್ಸ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್,
ಮತ್ತು ನಿಮ್ಮ 10th 12th ಮತ್ತು ಡಿಗ್ರಿ ಈ ರೀತಿ ಎಲ್ಲ ಒಂದು ಎಜುಕೇಷನ್ದು ಆಗಲಿ ಮತ್ತು ನಾನ್ ಎಜುಕೇಷ್ನಲ್ ಈ ಒಂದು ಎಲ್ಲ ಡಾಕ್ಯುಮೆಂಟ್ಸ್ಗಳಿರ್ತವೆ. ಆದ್ದರಿಂದ ನೀವು ಇಲ್ಲಿ ಏನು ಮಾಡೋಣ, ನಾವು ಜಸ್ಟು ಆಧಾರ್ ನಂಬರನ್ನ ಇಲ್ಲಿ ಎಂಟ್ರಿ ಮಾಡಿ ನಾವು ನೆಕ್ಸ್ಟ್ ಅಂತ ಕೊಡೋಣ. ನೋಡಿ ನಾನು ಫಿಲಪ್ ಮಾಡಿ ನೆಕ್ಸ್ಟ್ ಕೊಡ್ತೀನಿ. ಇಲ್ಲಿ ನಿಮಗೆ ಒಂದು OTPಯನ್ನು ಕಳಿಸ್ಲಾಕತ್ತ. ಈ ಒಂದು ಆಧಾರ್ ನಂಬರ್ಗೆ ಈ ಆಧಾರ್ಗೆ ಯಾವ ನಂಬರ್ ಲಿಂಕ್ ಇರುತ್ತಲ್ಲ ಆ ಒಂದು ನಂಬರ್ಗೆ OTPಯನ್ನು ಕೊಡ್ತಾರೆ. ಸೊ ಆ ಒಂದು OTPಯನ್ನು ಇಲ್ಲಿ ಫಿಲಪ್ ಮಾಡಿ ಸಬ್ಮಿಟ್ ಅಂತ ಕೊಡಬೇಕು. ಇಲ್ಲಿ ನೋಡಿ, ಇಲ್ಲಿ ಏನಾಗಿದೆ, ನಾನು ಆಲ್ರೆಡಿ ಒಮ್ಮೆ ಡಿಜಿಲಾಕರ್ಗೆ ಸೈನ್ ಇನ್ ಆಗಿದ್ದೆ. ಸೊ ಇಲ್ಲಿ ಏನಂತಿದ್ದಾರೆ, ಎಂಟರ್ ಯುವರ್ 6 ಡಿಜಿಟ್ ಪಿನ್ ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ MPIN ಅಂತ ಇರುತ್ತಾ. ಸೊ ಈ ಒಂದು 6 ಡಿಜಿಟ್ ಪಿನ್ನನ್ನು ನಾವು ಎಂಟ್ರಿ ಮಾಡ್ತೀವಿ ಅಂದರೆ ಇಲ್ಲಿ ಡನ್ ಅಂತ ಮಾಡ್ಬೋದು. ಇಲ್ಲ ನಿಮಗೆ ಗೊತ್ತಿಲ್ಲ, ನೆನಪಿಲ್ಲ ಅಂದರೆ ಫಾರ್ಗೆಟ್ ಮೈ ಪಿನ್ ಅಂತ ಕ್ಲಿಕ್ ಮಾಡಬೇಕು. ಸೊ ನಾನು ಇಲ್ಲಿ ಪಿನ್ ಎಂಟ್ರಿ ಮಾಡಿ ಹಾಕ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಒಂದು ಮೇನ್ ಇಂಪಾರ್ಟೆಂಟ್ ಮಾಹಿತಿ ಬರುತ್ತೆ. ಇಲ್ಲಿ ನೀವೆಲ್ಲ ಒಂದು ಡನ್ ಅಂತ ಕೊಟ್ಟ ಮೇಲೆ ಈ ಡಿಜಿಲಾಕರ್ ಏನು ಕೇಳುತ್ತಾ, ಬೈ ಕ್ಲಿಕ್ಕಿಂಗ್ ಅಲೋ ಯು ಆರ್ ಗಿವಿಂಗ್ ದ ಕಾನ್ಸೆಂಟ್ ಟು ಶೇರ್ ವಿತ್ ದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಸೊ ಇಲ್ಲಿ ನೀವು ಅಲೋ ಅಂತ ಕೊಡಬೇಕಾಗತ್ತೆ. ಯಾಕೆಂದರೆ ಈ ಒಂದು KE ಏನು ಮಾಡ್ತಾ, ಈ ಡಿಜಿಲಾಕರಲ್ಲಿ ನೀವು ಈ ಡಾಕ್ಯುಮೆಂಟ್ಸ್ ಇರ್ತಾವಲ್ಲ. ಸೊ ನಾನು ಈಗ ಆಲ್ರೆಡಿ ಇಶ್ಯೂಡ್ ಡಾಕ್ಯುಮೆಂಟ್ಸ್ 12 ಡಾಕ್ಯುಮೆಂಟ್ಸ್ ಇದಾವೆ. ಫಾರ್ ಎಕ್ಸಾಂಪಲು ಆಧಾರ್, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಮತ್ತು 10th ಮಾರ್ಕ್ಶೀಟ್, 12th ಮಾರ್ಕ್ಶೀಟ್ ಮತ್ತು ಡಿಗ್ರಿ ಮಾರ್ಕ್ಶೀಟ್, ಆಮೇಲೆ ಪೋಸ್ಟ್ ಗ್ರ್ಯಾಜುಯೇಟ್ ಮಾರ್ಕ್ಶೀಟ್. ಸೊ ಇನ್ನಿತರ ಈ ಒಂದು ಡಾಕ್ಯುಮೆಂಟ್ಸ್ಗಳು ಇರ್ತಾವೆ. ನಾವು ಜಸ್ಟ್ ಇಲ್ಲಿ ಅಲೋ ಅಂತ ಕೊಟ್ಟಿವಿ ಅಂದರೆ ಅದು ಆಟೋಮೆಟಿಕ್ಕಾಗಿ ಆಕ್ಸೆಸ್ ಮಾಡ್ಕೊಳ್ತದೆ. ಓಕೆ, ಜಸ್ಟ್ ನಾವಿಲ್ಲಿ ಅಲೋ ಅಂತ ಕೊಡಬೇಕಾಗತ್ತೆ. ಇಲ್ಲಿ ಸೆಲೆಕ್ಟ್ ಆಲ್ ಅದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಓಕೆನಾ, ನೀವು ಇಲ್ಲಿ ನಿಮ್ಗೆ ಯಾವ್ಯಾವ ಆಕ್ಸೆಸ್ ಮಾಡ್ಕೋಬೇಕಂತ ಇರುತ್ತಲ್ಲ. ಸೊ ಇದು ಆ್ಯಕ್ಚುಲಿ ಡಿಜಿಲಾಕರ್ ಥ್ರೋನ ಇದವರು ನಿಮ್ಗೆ ರಿಜಿಸ್ಟರ್ ಮಾಡ್ಕೋತಾ ಇದ್ದಾರೆ. ಸೊ ನಾವು ಅಲೋ ಅಂತ ಕೊಡಬೇಕಾಗತ್ತೆ. ಜಸ್ಟ್ ಗಿವ್ ದ ಅಲೋ. ಫ್ರೆಂಡ್ಸ್, ಇಲ್ಲಿ ಅಲೋ ಅಂತ ಕೊಟ್ಟ ಮೇಲೆ ನಿಮಗೆ ಈ ರೀತಿ ಬರುತ್ತೆ ಒಂದು ಕ್ರಿಯೇಟ್ ಏನ್ ಅಕೌಂಟ್ ಅಂತ. ಸೊ ಇಲ್ಲಿ ಏನಾಗುತ್ತೆ, ನೇಮ್ ಆ್ಯಸ್ ಇನ್ ಆಧಾರ್, ಡೇಟ್ ಆಫ್ ಬರ್ತ್. ಸೊ ಆಧಾರ್ ನಂಬರಲ್ಲಿ ಏನೇನದ, ನಿಮ್ಮದು ಒಂದು ನಂಬರ್ ಆಗಲಿ ಅಥವಾ ಒಂದು ಡೇಟ್ ಆಫ್ ಬರ್ತು ಮತ್ತು ಕ್ಯಾಂಡಿಡೇಟ್ ಅಡ್ರೆಸ್ಸು, ಕ್ಯಾಂಡಿಡೇಟ್ ಫೋಟೋ, ಸೊ ಸಂಬಂಧಿತ ಎಲ್ಲ ಡೀಟೇಲ್ಸು ಇಲ್ಲಿ ಕೆಳಗಡೆ ಬರ್ತಾವೆ. ಸೊ ನಾನು ಜಸ್ಟ್ ಏನು ಮಾಡ್ತೀನಿ, ನಿಮಗೆ ಲಾಸ್ಟ್ ಒಂದು ಎಕ್ಸ್ಟ್ರಾ ಮಾಹಿತಿ ಕೇಳ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಲಾಸ್ಟ್ ಕೆಳಗಡೆ ಕಾಂಟ್ಯಾಕ್ಟ್ ಡೀಟೇಲ್ಸ್, ಇಮೇಲ್ ಒಂದು ಕೇಳ್ತಾರೆ ಮತ್ತು ಮೊಬೈಲ್ ನಂಬರ್ ಒಂದು ಕೇಳ್ತಾರೆ. ಅದಕ್ಕೆ ನಾವೇನು ಮಾಡಬೇಕು, ಇದನ್ನು ಎಂಟ್ರಿ ಮಾಡಿ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಕೊಡಬೇಕಾಗತ್ತೆ. ಲೆಟ್ಸ್ ಸಿ ಹಿಯರ್. ಸೊ ನೀವಿಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಕೊಟ್ಟಮೇಲೆ ಕೊನೆಯದಾಗಿ OTP ಒಂದು ಬರುತ್ತೆ. ಆ ಒಂದು OTPಯನ್ನು ಎಂಟರ್ ಮಾಡಿ ವೆರಿಫೈ ಮಾಡ್ಕೋಬೇಕು. ಇಲ್ಲಿ ನೆಕ್ಸ್ಟ್ ನಿಮ್ಗೆ ಏನಾಗುತ್ತೆ, ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಕೊನೆಯದಾಗಿ ಬರುತ್ತೆ. ಓಕೆ ಅಂತ ಕೊಡಬೇಕು. ನೆಕ್ಸ್ಟ್ ಇಲ್ಲಿ ನಿಮಗೆ ಕೆಳಗಡೆ ಟು ಲಾಗಿನ್ ಕ್ಲಿಕ್ ಹಿಯರ್ ಅಂತ ಬರುತ್ತೆ. ಸೊ ನಾವಿಲ್ಲಿ ಅಗೇನ್ ಲಾಗಿನ್ ಆಗಿ ನಮ್ಮ ಎಕ್ಸಾಮ್ ಫಾರ್ಮನ್ನು ತುಂಬೋದು. ಓಕೆ, ಜಸ್ಟ್ ಲಾಗಿನ್. ಜಸ್ಟ್ ಇಲ್ಲಿ ನೋಡಿ, ಇಲ್ಲಿ ನಾವೇನು ಮಾಡೋಣ, ಇನ್ನು ಕ್ಯಾಂಡಿಡೇಟ್ ಲಾಗಿನ್ ಅಂತ ಲಾಗಿನ್ ಆಗೋಣ. ಈಗ ನಮಗೆ ಡಿಜಿಲಾಕರ್ ಏನಾಯಿತು, KEಗೆ ಕನೆಕ್ಟ್ ಆಯಿತು. ಸೊ ನಾವಿಲ್ಲಿ ಏನು ಮಾಡೋಣ, ಈಗ ನಿಮ್ಮ ಮೊಬೈಲ್ ನಂಬರು, ಯೂಸರ್ ನೇಮು, ಆಧಾರ್ ನಂಬರು ಯಾವುದೇ ಒಂದು ಮೋಡ್ ಮುಖಾಂತರ ನೀವು ಇಲ್ಲಿ ಸೈನ್ ಇನ್ ಆಗ್ಬೋದು. ಸೊ ನಾನು ಇಲ್ಲಿ ಜಸ್ಟ್ ಮೊಬೈಲ್ ನಂಬರ್ ಥ್ರೂ ಸೈನ್ ಇನ್ ಆಗ್ತೀನಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟ ಮೇಲೆ ಇಲ್ಲಿ ಕೆಳಗಡೆ 6 ಡಿಜಿಟ್ ಪಿನ್ ಕೇಳುತ್ತಾ. ಸೊ ಆ ಪಿನ್ ಎಂಟರ್ ಮಾಡಿ ಸೈನ್ ಇನ್ ಆಗಬೇಕು. ಜಸ್ಟ್ ಸೈನ್ ಇನ್. ನಿಮಗೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPಯನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡಿ. ಫ್ರೆಂಡ್ಸ್, ನಿಮಗಿಲ್ಲಿ ಸೈನ್ ಇನ್ ಆದಮೇಲೆ ಸಬ್ಮಿಟ್ ಕೊಟ್ಟ ಮೇಲೆ ಈ ರೀತಿ ಗೌರ್ಮೆಂಟ್ ಆಫ್ ಕರ್ನಾಟಕ ಹೋಮ್ ಪೇಜ್ ಬರುತ್ತೆ. ಇಲ್ಲಿ ನೋಡಿ, 1ನೇ ಸ್ಟೆಪ್ಪು ಬೇಸಿಕ್ ಡೀಟೇಲ್ಸು ಮತ್ತು ಅಡ್ರೆಸ್ಸು, ಆಮೇಲೆ ನಿಮ್ಮ ಒಂದು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಡೀಟೇಲ್ಸು, ರಿಸರ್ವೇಷನು, ಕ್ವಾಲಿಫಿಕೇಷನ್ ಇವೆಲ್ಲ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಇಲ್ಲಿ ಒಂದೊಂದಾಗಿ ಎಂಟ್ರಿ ಮಾಡೋಣ ಬನ್ನಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ಟೋಟಲ್ ಆಗಿ 12 ಸ್ಟೆಪ್ಸ್ ಅದಾವೆ. 12 ಸ್ಟೆಪ್ಸ್ ಈಗ ಆಲ್ರೆಡಿ ಇದು ಹೇಳಿದ್ನಿ. ಆಮೇಲೆ ಕ್ಲೇಮ್ಸು, ಅದರ್ ಡೀಟೇಲ್ಸು, ಎಕ್ಸ್ಪೆನ್ಸು, ಕನ್ನಡ ಎಕ್ಸಾಮು, ಡಾಕ್ಯುಮೆಂಟ್ಸ್, ಪ್ರಿಂಟ್ ಅಪ್ಲಿಕೇಶನ್, ಫೈನಲ್ ಸಬ್ಮಿಟ್ ಅಂತ ಇದೆ. ಓಕೆ, ಸ್ವಲ್ಪ ನೀವು ಮುಂಜಾಗ್ರತೆಯನ್ನು ವಹಿಸ್ಕೊಂಡು ಈ ಒಂದು ಅಪ್ಲಿಕೇಶನನ್ನು ತುಂಬಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಲೆಟ್ಸ್ ಗೋ ಟು ಫಸ್ಟ್ ಸ್ಟೆಪ್. ನೋಡಿ, ಮೊದಲನೇ ಸ್ಟೆಪ್ ಏನದ, ಅಭ್ಯರ್ಥಿಯ ವಿವರಗಳು, ಕ್ಯಾಂಡಿಡೇಟ್ಸ್ ಪ್ರೊಫೈಲ್ ಡೀಟೇಲ್ಸ್. ಸೊ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು,
ಇಲ್ಲಿ ಅಭ್ಯರ್ಥಿಯ ಡೀಟೇಲ್ಸಲ್ಲಿ ಆ್ಯಸ್ ಪರ್ ಯುವರ್ ಆಧಾರ್ ಇದೇನಾಗುತ್ತೆ ಇಲ್ಲಿ ಕ್ಯಾಂಡಿಡೇಟ್ ಫಸ್ಟ್ ನೇಮ್ ಬರುತ್ತಾ, ಓಕೆ, ಆಮೇಲೆ ಲಾಸ್ಟ್ ನೇಮ್ ಇದ್ದರೆ ಲಾಸ್ಟ್ ನೇಮ್ ಬರುತ್ತಾ, ಮತ್ತು ಫೋಟೋ ಬರುತ್ತಾ, ಅವರ ಇಮೇಲ್ ಐ ಡಿ ಬರುತ್ತಾ, ಫಾದರ್ ನೇಮ್, ಮದರ್ ನೇಮ್, ಅವು ನೀವು ಎಷ್ಟೊಂದು ಕೊಟ್ಟಿರ್ತಾರೆ ಅಷ್ಟೊಂದು ಬರ್ತದೆ. ಇನ್ನುಳಿದ ಒಂದು ಮಾಹಿತಿಯನ್ನು ನೀವು ತುಂಬಬೇಕಾಗತ್ತೆ. ಇಲ್ಲಿ ನೋಡಿ, ಜಸ್ಟ್ ಇಲ್ಲಿ ಏನದ, ನಿಮ್ಮ ಒಂದು ಫಾದರ್ ನೇಮನ್ನು ಫಿಲಪ್ ಮಾಡಬೇಕು, ಮದರ್ ನೇಮ್ ಫಿಲಪ್ ಮಾಡಬೇಕು, ನಿಮ್ಮ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಆ್ಯಸ್ ಪರ್ ಒಂದು ನಿಮ್ಮ ಆಧಾರ್ ನಂಬರ್ ಬರುತ್ತೆ, ಓಕೆ. ಇಲ್ಲಿ ನೆಕ್ಸ್ಟ್ ಕ್ವಶನ್ ಕೇಳ್ತಾರೆ, ಗ್ರಾಮೀಣ ಅಧ್ಯಯನ 1ರಿಂದ 10ನೇ ತರಗತಿ ಗ್ರಾಮೀಣ ಅಧ್ಯಯನ ಇದೆಯಾ? ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ಆಮೇಲೆ ಕನ್ನಡ ಮಾಧ್ಯಮ ಅಧ್ಯಯನ ಎಸ್ ಇದೆ. ಸಂಗಾತಿಯ ಹೆಸರು ನೀವು ಮ್ಯಾರಿಡ್ ಇದ್ದಲ್ಲಿ ಹೆಸರು ಕೊಡಬೇಕು, ಇಲ್ಲ ಅಂದರೆ ಹಾಗೆ ಬಿಟ್ಬಿಡಿ. ಅಲ್ಟರ್ನೇಟ್ ಕಾಂಟ್ಯಾಕ್ಟ್ ನಂಬರ್ ಬೆಟರ್, ಇದು ಸ್ಟಾರ್ ಮಾರ್ಕ್ ಇದೆ ಅಂದರೆ ನೀವು ಕೊಡಲೇಬೇಕು. ನಿಮ್ಮದಿಲ್ಲ ಅಂದರೂ ನಿಮ್ಮ ಪಾಲಕರದು ಯಾರಾದರೂ ಒಂದು ಅಲ್ಟರ್ನೇಟ್ ಪರ್ಯಾಯ ಸಂಖ್ಯೆ ಕೊಟ್ಬಿಡಿ. ಮತ್ತು ಪರ್ಯಾಯ ಅಲ್ಟರ್ನೇಟ್ ಇಮೇಲ್ ಐ ಡಿ ಇದೊಂದು ಅಷ್ಟೊಂದು ಏನಪ್ಪ ಕಂಪಲ್ಸರಿ ಇಲ್ಲ, ಆಪ್ಷನಲ್ ಅದ. ಮತ್ತು ನಿಮ್ಮದು ನೇಟಿವ್ ಏನು ಬರುತ್ತಪ್ಪ, ಆ ನೇಟಿವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೇಟಿವ್ ಏನು ಮ್ಯಾಕ್ಸಿಮಮ್ ಎಲ್ಲರೂ ಕರ್ನಾಟಕ ಇರ್ತೀರ, ಕರ್ನಾಟಕ ಅಂತ ಮಾಡ್ತೀರ. ನೆಕ್ಸ್ಟ್ ಜಿಲ್ಲೆ ಬಾಗಲಕೋಟ್, ಬೆಂಗಳೂರು, ಬೆಳಗಾಂ, ಬೀದರ್, ಬಳ್ಳಾರಿ, ಈಗ ಫಾರ್ ಎಕ್ಸಾಂಪಲ್ ಬೆಳಗಾಂ ಅಂತ ಕೊಡ್ತೀನಿ ನಾನು. ಆಮೇಲೆ ಕೊಟ್ಟ ಮೇಲೆ ಇಲ್ಲಿ ಸೇವ್ ಅಂತ ಕೊಡಬೇಕು. ಸೇವ್ ಕೊಟ್ಟ ಮೇಲೆ ಫ್ರೆಂಡ್ಸ್ ನಿಮಗಿಲ್ಲಿ ಇನ್ನೊಂದು ಮಾಹಿತಿ ಹೇಳ್ತೀನಿ. ಅಲ್ಟರ್ನೇಟ್ ಮೊಬೈಲ್ ನಂಬರ್ ಮತ್ತು ಏನಪ್ಪ ಒಂದು ಇಮೇಲ್ ಐ ಡಿ ಏನದಲ್ಲ ಅದು ಕಂಪಲ್ಸರಿ ಅದ, ಇಮೇಲ್ ಐ ಡಿ ಕೂಡ ಕಂಪಲ್ಸರಿ ಅದ, ಓಕೆನಾ. ಸೊ ನೀವೆಲ್ಲ ಇದು ಸೇವ್ ಅಂತ ಕೊಟ್ಟ ಮೇಲೆ ನಿಮಗಿಲ್ಲಿ ಸಕ್ಸಸ್ ಅಂತ ಬರುತ್ತೆ, ಓಕೆ ಅಂತ ಕೊಡಬೇಕು. ನೆಕ್ಸ್ಟ್ ಸ್ಟೆಪ್ ಬರುತ್ತೆ ನಿಮಗೆ. ನೆಕ್ಸ್ಟ್ ಸ್ಟೆಪ್ ಬರೋಕ್ಕಿಂತ ಮುಂಚೆ ನಾವು ಇಲ್ಲಿ ಪ್ರೊಸೀಡ್ ಅಂತ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಪ್ರೊಸೀಡ್ ಮಾಡಿ. ನೀವು ಪ್ರೊಸೀಡ್ ಕೊಟ್ಟ ಮೇಲೆ ಇದು ಬೇಸಿಕ್ ಡೀಟೇಲ್ಸ್ ಕಂಪ್ಲೀಟ್ ಆಯಿತು. ಈಗ ಗ್ರೀನ್ ಮಾರ್ಕ್ ಬಂದಿದೆ ನೋಡಿ, ಅಡ್ರೆಸ್, ಆ ಒಂದು ಅಭ್ಯರ್ಥಿಯ ಸಂಪರ್ಕ ವಿಳಾಸ ವಿವರವನ್ನು ನೀವು ಇಲ್ಲಿ ಫಿಲಪ್ ಮಾಡಬೇಕಾಗತ್ತೆ. ಇದನ್ನು ಫಿಲಪ್ ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಕಮ್ಯುನಿಕೇಷನ್ ಅಡ್ರೆಸ್ ಅಂದರೆ ನೀವೀಗ ಒಂದು ಈ ಒಂದು ಅರ್ಜಿಯನ್ನು ತುಂಬಿದ ಮೇಲೆ ಒಂದು ಯಾವುದಾದ್ರೂ ನೀವು ಜಾಯ್ನಿಂಗ್ ಆದಮೇಲೆ ಇದು ಏನಪ್ಪ ಜಾಯ್ನಿಂಗ್ಗಿಂತ ಮುಂಚೆ ಏನಾದರೂ ಒಂದು ಕಮ್ಯುನಿಕೇಷನ್ ಮಾಡಬೇಕಂದ್ರೆ ನಿಮಗೆ ಯಾವ ಅಡ್ರೆಸ್ ಮುಖಾಂತರ ಕಮ್ಯುನಿಕೇಟ್ ಮಾಡಬೇಕು ಆ ಒಂದು ಅಡ್ರೆಸ್ಸನ್ನು ಇಲ್ಲಿ ನೀವು ಫಿಲಪ್ ಮಾಡಬೇಕಾಗತ್ತೆ. ನೀವು ಜಸ್ಟ್ ಏನು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸ್ಟೇಟ್ ಸೆಲೆಕ್ಟ್ ಮಾಡಿಕೊಂಡು ಜಿಲ್ಲೆ, ಓಕೆ. ನೆಕ್ಸ್ಟು ಅಡ್ರೆಸ್ಸನ್ನು ಕೊಡಬೇಕು. ಆಮೇಲೆ ಕೊಟ್ಟ ಮೇಲೆ ಸೇವ್ ಕೊಟ್ಟು ಓಕೆ ಅಂತ ಬರುತ್ತೆ. ನೆಕ್ಸ್ಟ್ ಪ್ರೊಸೀಡ್ ಮಾಡ್ಕೋಬೇಕು. ಲೆಟ್ಸ್ ಸಿ ಹಿಯರ್. ಇಲ್ಲಿ ನೋಡಿ, ನೀವು ಸೇವ್ ಅಂತ ಕೊಟ್ಟ ಮೇಲೆ ಸಕ್ಸಸ್ ಆಯಿತು. ಸೊ ಈಗ ಇಲ್ಲಿ ಪ್ರೊಸೀಡ್ ಅಂತ ಇದೆಯಲ್ಲ, ಸೊ ಈ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ 3ನೇ ಸ್ಟೆಪ್ ಬರುತ್ತೆ ನಮಗೆ SSLC ಕ್ವಾಲಿಫೈಯಿಂಗ್ ಎಕ್ಸಾಮ್ ಡೀಟೇಲ್ಸ್, ಓಕೆ. ನೋ ಡೇಟಾ ಟು ಡಿಸ್ಪ್ಲೇ, ಓಕೆ. ಸೊ ನಾವು ಇಲ್ಲ ಏನು ಮಾಡಬೇಕು, ಡಿಗ್ರಿ ಕ್ವಾಲಿಫಿಕೇಷನ್, ಓಕೆ. ಸೊ ಇಲ್ಲಿ ನೋ ಡೇಟಾ ಟು ಡಿಸ್ಪ್ಲೇ ಅಂದರೆ ಇಲ್ಲಿ ಕೊಟ್ಟಂಥ ಒಂದು ಆಪ್ಷನ್ಗಳಲ್ಲೇ ನೋಡಿ, ಇಲ್ಲಿ SSLC ಇದೆ, 10th, ಓಕೆ. ನೀವು 10th ನಂಬರನ್ನು ಕೊಡಬೇಕಾಗತ್ತೆ ಇಲ್ಲಿ. ಆಮೇಲೆ ನಿಮ್ಮ ಒಂದು ನೇಮ್ ಆ್ಯಸ್ ಪರ್ ದ SSC ಮಾರ್ಕ್ ಶೀಟ್. ಆಮೇಲೆ ಬೋರ್ಡ್ ಟೈಪ್ ಕೊಡಬೇಕಾಗತ್ತೆ. ಬೋರ್ಡ್ ಟೈಪು ನೋಡಿ CBSE, PU ಬೋರ್ಡು, ಸೊ ಯಾವುದಿರುತ್ತೆ ಅದನ್ನು ಕೊಡಬೇಕಾಗತ್ತೆ, ಓಕೆ. ಸೊ ನೆಕ್ಸ್ಟ್ ಪಾಸ್ಡ್ ಔಟ್ ಮಂತ್, ಇಲ್ಲಿ ನಿಮ್ದು ಯಾವ್ದು ಮಂತ್ ಇರುತ್ತೆ, ಜನವರಿ ಅದು ಇದು, ಓಕೆನಾ. ಸೊ ನೀವಿಲ್ಲಿ ಒಂದು SSC ನಂಬರನ್ನು ಕೊಟ್ಟರೆ ನಿಮ್ಮದು ಏನಪ್ಪ ಆ್ಯಕ್ಚುಲಿ ಇದು ಫೇಚ್ ಆಗುತ್ತೆ, ಬಟ್ ಆದ್ರೂ ನಾವು ಈ ಒಂದೆಲ್ಲ ಡೀಟೇಲ್ಸನ್ನು ಇಲ್ಲಿ ಕೊಡಬೇಕಾಗತ್ತೆ. ಇಲ್ಲಿ ಮೇಲ್, ಫಿಮೇಲ್, ಟ್ರಾನ್ಸ್ಜೆಂಡರ್, ಸೊ ನಿಮ್ಮ ಒಂದು ಏನಪ್ಪ ಈ ಒಂದು ಜೆಂಡರನ್ನು ಕೊಡಬೇಕಾಗತ್ತೆ. ತಾಯಿ ಹೆಸರು, ತಂದೆ ಹೆಸರು, ಸ್ಕೂಲ್ ನೇಮು, ರಾಜ್ಯದ ಹೆಸರು, ಮಾರ್ಕ್ಸ್ ಟೈಪು, ನಿಮ್ಮದು CGPA ಎಲ್ಲಿದ್ದರೆ CGPA ಅಂತ ಕೊಡಬೇಕು. ಇಲ್ಲ ನೋಡಿ, CGPA ಅಂದರೆ ಈ ಓವರಾಲ್ ಮ್ಯಾಕ್ಸಿಮಮ್ ಸ್ಕೋರ್ ಬರುತ್ತೆ, ಓಕೆ. ಅಥವಾ CGPA ನಿಮ್ಮ ಎಷ್ಟು ನೀವು ಪಡೆದಂಥ CGPA ಎಷ್ಟು ಮತ್ತು ಪರ್ಸೆಂಟೇಜ್ ಹೀಗೆಲ್ಲ ಬರುತ್ತೆ. ಸೊ ಬಟ್ ಇಲ್ಲಿ ಒಂದು ಸೂಚನೆ ಕೊಟ್ಟಿದ್ದಾರೆ, ಅಪ್ಲಿಕನ್ ಶುಡ್ ಕನ್ವರ್ಟ್ ದೇರ್ CGPA scores in percentage, provide them in a appropriate text box
ಪ್ರೊವೈಡೆಡ್. ಸೊ ನೀವು ಇಲ್ಲಿ ಪಡೆದ ಅಂಕಗಳನ್ನು ಕೊಡಬೇಕಾಗತ್ತೆ. ಒಟ್ಟಾರೆ ಗರಿಷ್ಠ ಅಂಕಗಳು ಮತ್ತು ಪಡೆದ ಅಂಕಗಳು ಅಂದರೆ ಈಗ 500 ಔಟ್ ಆಫ್ 400 ಕೊಟ್ಟರೆ ಅಂದ್ರೆ ಇಲ್ಲಿ 80% ಅಂತ ಬರುತ್ತೆ, ಹೌದಾ. ಸೊ ಅದಕ್ಕೆ CGPA ನಿಮ್ಮದು ಔಟ್ ಆಫ್ 7.58 ಇತ್ತಂದ್ರೆ ನಿಮ್ಮ ಟೋಟಲ್ ಅಂಕಗಳೆಷ್ಟು ಮತ್ತು ಪಡೆದಂಥ ಅಂಕಗಳೆಷ್ಟು ಅದ್ರ ಮೇಲೆ ನೀವು ಈ ಒಂದು ನಿಮ್ಮ ಒಂದು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಆಗುತ್ತೆ. ಇಲ್ಲ ನಿಮ್ಮ ಅಂಕ ಬೈ ಮಾರ್ಕ್ಸ್ ಇತ್ತಂದ್ರೆ ಏನು ಟೆನ್ಷನ್ ಇಲ್ಲ. ನೆಕ್ಸ್ಟ್ ಎಲ್ಲ ಒಂದು ಬಾಕ್ಸ್ಗಳನ್ನು ತುಂಬ್ಕೋಬೇಕು. ಇಯರ್ ಆಫ್ ಪಾಸಿಂಗು, ನೆಕ್ಸ್ಟ್ ಮೀಡಿಯಮ್ ಆಫ್ ಸ್ಟಡಿ ಕನ್ನಡ ಮಾಡಿದ್ದೀನಿ. ಆಮೇಲೆ ಹ್ಯಾವ್ ಯು ಸ್ಟಡಿಡ್ ಕನ್ನಡ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಇನ್ SSLC ಆರ್ ಇಕ್ವಾಲೆಂಟ್. ಎಸ್ ನಮ್ಮದು ಫಸ್ಟ್ ಲ್ಯಾಂಗ್ವೇಜ್ ಇದೆ, ಎಸ್ ಅಂತ ಕೊಡ್ತೀನಿ. ಸೇವ್ 10th ಅಂತ ಬರುತ್ತೆ ನೋಡಿ, ಸೇವ್ 10th ಕ್ವಾಲಿಫಿಕೇಷನ್. ನೆಕ್ಸ್ಟ್ ಪ್ರೊಸೀಡ್ ಅಂತ ಕೊಡಬೇಕು, ಮುಂದೆಂದು ಬರುತ್ತೆ. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನು ಬರುತ್ತಾ, ಅಭ್ಯರ್ಥಿಯ ಮೀಸಲಾತಿ ವಿವರಗಳು. ಇದು 4ನೇ ಸ್ಟೆಪ್ಪು. ಇಲ್ಲಿ ನಿಮ್ಮ ಒಂದು ರಿಸರ್ವೇಷನ್ ಡೀಟೇಲ್ಸನ್ನು ತುಂಬಬೇಕಾಗತ್ತೆ. ಸೊ ಇಲ್ಲಿ ಕೆಟಗರಿ ಕೊಟ್ಟಿರ್ತಾರೆ. ಕೆಟಗರಿಯಲ್ಲಿ ಏನಿರುತ್ತೆ, GM SC ST ಕೆಟಗರಿ 1 ನಿಮ್ಮದು ಯಾವುದು ಕೆಟಗರಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ಲು ನಿಮ್ಮದು ಒಂದು ಕೆಟಗರಿ 1 ಇದೆ ಅಂತ ತಿಳ್ಕೊಳ್ಳಿ. ಕೆಟಗರಿ 1 ಅಂತ ಕೊಟ್ಟ ಮೇಲೆ ನಿಮ್ಮ ಕೆಟಗರಿ RD ನಂಬರ್ ಕೊಡಬೇಕು. ಸೊ ಆ ಒಂದು ನಿಮ್ಮ RD ನಂಬರನ್ನು ನೀವು ಕಂಪಲ್ಸರಿ ಕೊಡಬೇಕಾಗತ್ತೆ. ಇಲ್ಲ ನೀವು GM ಇದ್ದರೆ GM ಕೊಟ್ಟರೆ ನಿಮಗೆ RD ನಂಬರ್ದು ಅವಶ್ಯಕತೆ ಇರೋದಿಲ್ಲ, ಓಕೆನಾ. ಸೊ ನೆಕ್ಸ್ಟು ಇನ್ಕಮ್ ಡೀಟೇಲ್ಸ್. ಇಲ್ಲಿ ನಿಮ್ಮ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇದೆಯೇ ನೋಡಿ. ಮ್ಯಾಕ್ಸಿಮಮ್ ಎಷ್ಟೋ ಅಭ್ಯರ್ಥಿಗಳು 8 ಲಕ್ಷಕ್ಕಿಂತ ಕಡಿಮೆನೇ ಇರುತ್ತೆ, ನೋ ಅಂತ ಕೊಡಿ. ನಿಮ್ಮದು 8 ಲಕ್ಷಕ್ಕಿಂತ ಹೆಚ್ಚಿಗಿತ್ತಂದರೆ ಎಸ್ ಕೊಡಿ, ಏನು ಪರವಾಗಿಲ್ಲ. ಮತ್ತು ಆದಾಯ ಪ್ರಮಾಣ ಪತ್ರದ RD ಸಂಖ್ಯೆಯನ್ನು ನಮೂದಿಸಿ. ಆದಾಯ ಪ್ರಮಾಣ ಪತ್ರ, ಈಗ ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರ ಏನಿರುತ್ತಲ್ಲ ಆ ಒಂದು ಪ್ರಮಾಣ ಪತ್ರದ RD ನಂಬರನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಏನು, ಕಲ್ಯಾಣ ಕರ್ನಾಟಕ ರಿಸರ್ವೇಷನ್ ಡೀಟೇಲ್ಸ್. ನೀವು ಈ ಒಂದು ಕಲ್ಯಾಣ ಕರ್ನಾಟಕ ಮೀಸಲಾತಿಯನ್ನು ಬಯಸ್ತಿದ್ರೆ ಎಸ್ ಅಂತ ಕೊಡಬೇಕು, ಓಕೆ. ಎಸ್ ಅಂತ ಕೊಡಬೇಕು. ಎಸ್ ಕೊಟ್ಟ ಮೇಲೆ ಆ ನಿಮ್ಮ ಒಂದು 371J ಆ ಒಂದು RD ನಂಬರ್ ಏನಿರುತ್ತೆ ಆ RD ನಂಬರನ್ನು ಕೊಡಬೇಕಾಗತ್ತೆ. ಇಲ್ಲ ಅಂದ್ರೆ ನೋ ಅಂತ ಕೊಡಿ. ಆಮೇಲೆ EWS ಡೀಟೇಲ್ಸ್ ನೋಡಿ. EWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್. ಸೊ ನೀವು ಇದರಲ್ಲಿ ಬರ್ತಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಕೊಟ್ಟರೆ ನಿಮ್ಮ ಒಂದು RD ನಂಬರನ್ನು ಕೊಡಬೇಕಾಗತ್ತೆ. ಸೊ ಇದನ್ನೆಲ್ಲ ಎಂಟ್ರಿ ಮಾಡಿ ಸೇವ್ ಕೊಟ್ಟು ಸಕ್ಸಸ್ ಬರುತ್ತೆ, ಪ್ರೊಸೀಡ್ ಅಂತ ಕೊಡಿ. ನೆಕ್ಸ್ಟ್ ಸ್ಟೆಪ್ ಬರುತ್ತೆ ನಿಮ್ಮ ಒಂದು ಕ್ವಾಲಿಫಿಕೇಷನ್ ಡೀಟೇಲ್ಸ್. ನಿಮ್ಮ ಪದವಿ ವಿದ್ಯಾರ್ಹತೆ ಅಂದರೆ PU ITI ಡಿಪ್ಲೊಮಾ ಡಿಗ್ರಿ ನಿಮ್ದು ಯಾವುದೇ ಒಂದು ಎಜುಕೇಷನ್ ಆಗಿದ್ದರೆ ಅದರ ಇದು ರಿಲೇಟೆಡು ಬರುತ್ತೆ. ಈಗ ಸೆಲೆಕ್ಟ್ ದ ಕ್ವಾಲಿಫೈಯಿಂಗ್ ಎಕ್ಸಾಮ್. ಈಗ ಕ್ವಾಲಿಫೈಯಿಂಗ್ ಎಕ್ಸಾಮ್ ಅಂದರೆ ಈಗ ಕೆಲವೊಂದಿಷ್ಟು ಜನ ಏನು ಮಾಡಿರ್ತಾರೆ, ಡಿಗ್ರಿ ಮಾಡಿರ್ತಾರೆ. ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಜಸ್ಟ್ 12th ಮಾಡಿರ್ತಾರೆ. ಕೆಲವೊಂದಿಷ್ಟು ಜನ ITI ಮಾಡಿರ್ತಾರೆ. ಕೆಲವೊಂದಿಷ್ಟು ಜನ ಡಿಪ್ಲೊಮಾ ಇರುತ್ತೆ. ಅವರದೇ ಆದ ಒಂದು ಶೈಕ್ಷಣಿಕ ಅರ್ಹತೆ ಇರುತ್ತೆ, ಓಕೆ. ಈಗ ನಾವೇನು ಮಾಡೋಣ, ಜಸ್ಟು ನಮ್ಮದು UG ಡಿಗ್ರಿ ಕಾಮನಾಗಿ ಎಲ್ಲರೂ ಒಂದು ಅಟ್ಲೀಸ್ಟ್ ಡಿಗ್ರಿ ಆದರೂ ಕಂಪ್ಲೀಟ್ ಮಾಡ್ಕೊಂಡಿರ್ತೀರ. ಡಿಗ್ರಿ ಅಂತ ಕೊಡೋಣ, ಡಿಗ್ರಿ ಅಂತ ಕೊಡಿ. ಡಿಗ್ರಿ ಕೊಟ್ಟ ಮೇಲೆ ನಿಮ್ಮ ಒಂದು ಡಿಗ್ರಿದು ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ, ಓಕೆ. ಈಗ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಸಮಥಿಂಗ್ ಇರುತ್ತೆ, ಓಕೆ. ಈಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ 1 2 3 4 5 6 7 ಓಕೆ ಹೀಗಿದೆ ಅಂತ ತಿಳ್ಕೊಳ್ಳಿ. ಆಮೇಲೆ ನಿಮ್ಮ ಕಾಲೇಜ್ ನೇಮು, ಸ್ಟೇಟು, ನಿಮ್ಮ ಯಾವ ಒಂದು ಸ್ಟೇಟಲ್ಲಿ ಡಿಗ್ರಿಯನ್ನು ಕಲ್ತಿದ್ರಿ. ಏನು ಕರ್ನಾಟಕದಲ್ಲಿನೇ ಕಲಿಬೇಕಂತ ಏನಿಲ್ಲ. ಫಾರ್ ಎಕ್ಸಾಂಪಲ್ ನೀವು ಕರ್ನಾಟಕ, ಕೇರಳ ಮತ್ತು ಮಹಾರಾಷ್ಟ್ರ ಹೀಗೆ ಯಾವುದೇ ಒಂದು ರಾಜ್ಯವನ್ನು ನೀವು ಕೊಡ್ಬೋದು. ನೆಕ್ಸ್ಟ್ ನಿಮ್ಮ ಯೂನಿವರ್ಸಿಟಿಯನ್ನು ಕೊಡಬೇಕು. ಯೂನಿವರ್ಸಿಟಿ ಯಾವುದು, ಆದಿಚುಂಚನಗಿರಿ, ಅಮೇಠಿ, ಅಜೀಂ ಪ್ರೇಮ್ಜಿ, ಬಾಗಲಕೋಟೆ ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿ. ಸೊ ನಿಮ್ಮದು ಯಾವುದು ಬರುತ್ತಾ ಆ ಯೂನಿವರ್ಸಿಟಿಯನ್ನು ಕೊಡಬೇಕು. ಕೋರ್ಸನ್ನು ಕೊಡಬೇಕು. ಇಲ್ಲಿ ಯಾವ ಕೋರ್ಸು,
ಬಿ ಕಾಮ್, ಸಿ ಎ, ಬ್ಯಾಚುಲರ್ ಆಫ್ ಆಯುರ್ವೇದ, ಆಮೇಲೆ ಫ್ಯಾಷನ್ ಡಿಸೈನಿಂಗು, ಬಿ ಎ ಬ್ಯಾಚುಲರ್ ಆಫ್ ಆರ್ಟ್ಸ್. ಈಗ ಬಿ ಎ ಮಾಡಿದರೆ ಬಿ ಎ ಕೊಡಬೇಕು, ಇಂಜಿನಿಯರಿಂಗ್ ಮಾಡಿದರೆ ಇಂಜಿನಿಯರಿಂಗ್ ಕೊಡಬೇಕು, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್. ಸೊ ಈ ಒಂದು ಎಲ್ಲವನ್ನು ಕೊಟ್ಟ ಮೇಲೆ ನಿಮ್ಮ ರಿಸಲ್ಟನ್ನು ಕೊಡಬೇಕಿಲ್ಲ. ಪಾಸ್ಡ್. ಈಗ ಅಪಿಯರಿಂಗ್ ಇದ್ದರೆ ಪರ್ಸ್ಯೂಯಿಂಗ್ ಅಂತ ಕೊಡಬೇಕು, ಇಲ್ಲ ಅಂದರೆ ಪಾಸ್ಡ್ ಅಂತ ಕೊಡಬೇಕು. ನೀವು ಆಲ್ರೆಡಿ ಪಾಸ್ಡ್ ಆಗಿದ್ದರೆ ಪಾಸ್ಡ್ ಅಂತ ಕೊಡಬೇಕು. ಅದು ಅಪಿಯರಿಂಗ್ ಹೇಗಿರಬೇಕು, ನೀವು ಫೈನಲ್ ಇಯರಲ್ಲಿ ಇರಬೇಕಾಗತ್ತೆ. ಮತ್ತು ನಿಮ್ಮ ಒಂದು ಅಂಕಗಳ ಸ್ವರೂಪ ಏನು, ಮಾರ್ಕ್ಸಲ್ಲೇ. ಇಫ್ ಸಪೋಸ್ ನಿಮ್ಮದು ಸಿ ಜಿ ಪಿ ಎ ಇದ್ದರೆ ನೀವು ಸಿ ಜಿ ಪಿ ಎದು ಏನು ಮಾಡಬೇಕು, ಅದನ್ನು ಮಾರ್ಕ್ಸಲ್ಲಿ ಆ ಒಂದು ಸ್ಕೋರಲ್ಲಿ ಪರ್ಸೆಂಟೇಜ್ ರೂಪದಲ್ಲಿ ನೀವು ಏನಪ್ಪ ಕನ್ವರ್ಟ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ನೆಕ್ಸ್ಟು ಮ್ಯಾಕ್ಸಿಮಮ್ ಮಾರ್ಕು, ಆಪ್ಟೆಂಡ್ ಮಾರ್ಕ್ಸು, ಪರ್ಸೆಂಟೇಜ್ ಎಷ್ಟು ಮತ್ತು ನಿಮ್ಮ ಕೋರ್ಸ್ ಡ್ಯೂರೇಷನ್ ಎಷ್ಟು. 1 ವರ್ಷ ಮ್ಯಾಕ್ಸಿಮಮ್. ಈಗ ಡಿಗ್ರಿ ಅಂದಮೇಲೆ ಮಿನಿಮಮ್ 3 ವರ್ಷ ಇರುತ್ತೆ. 4 ವರ್ಷ ಯಾವುದು ಇಂಜಿನಿಯರಿಂಗ್ ಇರುತ್ತೆ. ಈಗ ನಾವು ಬಿ ಎಸ್ ಸಿ ಅಂತ ತಿಳ್ಕೊಳ್ಳೋಣ. ಆಮೇಲೆ ಇಯರ್ ಆಫ್ ಪಾಸಿಂಗ್ ಎಷ್ಟಪ್ಪ, 2017 ಆರ್ 18 ಅಂತ ತಿಳ್ಕೊಳ್ಳಿ. 18 ಅಂತ ತಿಳ್ಕೊಳ್ಳಿ. ಸೊ ಇದನ್ನ ಆದಮೇಲೆ ಸೇವ್ ಅಂತ ಕೊಡಬೇಕಾಗತ್ತೆ. ಸೇವ್ ಕೊಟ್ಮೇಲೆ ಮತ್ತೆ ಪ್ರೊಸೀಡ್ ಬರುತ್ತೆ. ನೆಕ್ಸ್ಟ್ ನೀವು ಸೇವ್ ಕೊಟ್ಟು ಓಕೆ ಕೊಟ್ಮೇಲೆ ಪ್ರೊಸೀಡ್ ಅಂತ ಬಂದಿರ್ತದೆ. ಪ್ರೊಸೀಡ್ ಕೊಟ್ಮೇಲೆ ನೆಕ್ಸ್ಟ್ 6ನೇ ಸ್ಟೆಪ್ ಬರುತ್ತೆ ನಿಮಗೆಲ್ಲಿ, ಹೆಚ್ಚುವರಿ ಮೀಸಲಾತಿ ವಿವರಗಳು. ಈಗ ಹೆಚ್ಚುವರಿ ಮೀಸಲಾತಿ ಅಂದರೆ ಏನು? ಈಗ ಯಾವುದೇ ವರ್ಗಗಳ ಅಡಿಯಲ್ಲಿ ನೀವು ವಯಸ್ಸಿನ ಸಡಿಲಿಕೆ ಮೀಸಲಾತಿಯನ್ನು ಕೊಡ್ತಿದ್ರೆ ನೀವು ಎಸ್ ಅಂತ ಕೊಡಬೇಕಾಗತ್ತೆ. ಎಸ್ ಅಂದರೆ ಇಲ್ಲಿ ನಿಮ್ಮ ಒಂದು ಕ್ರೈಟೇರಿಯಾನ ಸೆಲೆಕ್ಟ್ ಮಾಡಬೇಕು. ನೀವು ನೋಡಿ, ಈಗ ಎಕ್ಸ್ ಮಿಲಿಟ್ರಿ ಪರ್ಸನ್ ಇದ್ದರೆ, ಹ್ಯಾಂಡಿಕ್ಯಾಪ್ ಇದ್ದರೆ, ಬೌಂಡೆಡ್ ಲೇಬರ್ ಇದ್ರೆ, ಅಥವಾ ಡಿಪಾರ್ಟ್ಮೆಂಟಲ್ಲಿ ಇನ್ ಸರ್ವಿಸ್ ಇದ್ದರೆ, ಸೊ ಈ ಒಂದು ಯಾವ ಕೆಟಗರಿ ಇರುತ್ತೆ ಆ ಕೆಟಗರಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲ ಅಂದರೆ ನನ್ ಅಂತ ಕೊಡಬೇಕಾಗತ್ತೆ. ಓಕೆ, ನನ್ ಅಂತ ಕೊಟ್ಟಮೇಲೆ ನೀವು ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೊಟ್ಟರೆ ಟೋಟಲ್ ನಂಬರ್ ಆಫ್ ಇಯರ್ಸ್ ಆಫ್ ಏಜ್ ರಿಲ್ಯಾಕ್ಸೇಷನ್ ಕ್ಲೇಮ್ಡ್ ಇಲ್ಲಿ ಎಷ್ಟು ಅಂತ ಕೊಡಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ಲು ನಾನು ಎಕ್ಸ್ ಮಿಲಿಟ್ರಿ ಪರ್ಸನ್ ಅಂತ ಕೊಡ್ತೀನಿ. ಎಕ್ಸ್ ಮಿಲಿಟ್ರಿ ಪರ್ಸನ್ ಅಂತ ಕೊಟ್ಟಮೇಲೆ ಸೆಲೆಕ್ಟ್ ದ ಏಜ್ ರಿಲ್ಯಾಕ್ಸೇಷನ್ ಇಯರ್ಸ್, ಎಷ್ಟು ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ಬಯಸ್ತಾ ಇದ್ದೀರಿ. ನೀವು ಇದನ್ನು ತುಂಬೋಕ್ಕಿಂತ ಮುಂಚೆ ನಿಮ್ಮದು ಒಂದು ಏಜ್ ಲಿಮಿಟ್ ಎಷ್ಟದ ಮತ್ತು ವಯೋಮಿತಿ ಸಡಿಲಿಕೆ ಎಷ್ಟು ವರ್ಷಗಳವರೆಗಿದೆ ಅದನ್ನು ನೀವು ತಿಳ್ಕೊಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ 2 ಇಯರ್ 3 ಇಯರ್. ಓಕೆ, ಇಲ್ಲ ಅಂದರೆ ನೀವು ನೋ ಅಂತ ಕೊಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ವಿಶೇಷ ಚೇತನ ಮೀಸಲಾತಿಯನ್ನು ಕೋರ ಬಯಸುವಿರೇ ಅಂದರೆ ಹ್ಯಾಂಡಿಕ್ಯಾಪ್ ಇದ್ದರೆ ಎಸ್ ಅಂತ ಕೊಟ್ಟಮೇಲೆ ಈ PWD ಟೈಪ್ಸ್ ಅಂತ ಬರುತ್ತೆ. ಇದರಲ್ಲಿ ನೀವು ಫಾರ್ ಎಕ್ಸಾಂಪಲ್ಲು ಲೆಪ್ರೋಸಿಸ್ಟಿವರ್ಡ್, ಬ್ಲೈಂಡ್ ವಿಷನ್, ಹಿಯರಿಂಗ್ ಇಂಪೇರ್ಡ್. ಈಗ ಕೆಲವೊಂದಿಷ್ಟು ಜನಕ್ಕೆ ಕಿವಿ ಕೇಳಿಸೋದಿಲ್ಲ, ಅವರು ಇದನ್ನು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದ್ರೆ ಲೋಕೋಮೋಟಿವ್ ಡಿಸಬಿಲಿಟಿ ಅಂದರೆ ಸ್ವಲ್ಪ ಕೈಕಾಲದು ಪ್ರಾಬ್ಲಮ್ ಇರುತ್ತೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕತ್ತ. ಅಂದರೆ ನಿಮಗೆ ಸಂಬಂಧಪಟ್ಟಂಥ ಡಿಸಬಿಲಿಟಿ ಯಾವುದು. ಓಕೆ, ನೆಕ್ಸ್ಟ್ ಇಲ್ಲ ಅಂದ್ರೆ ನೋ ಅಂತ ನೀವು ಎಸ್ ಅಂತ ಕೊಟ್ಟಮೇಲೆ ಈ ಡಿಸಬಿಲಿಟಿನೂ ಬರುತ್ತೆ ಮತ್ತು ಪರ್ಸೆಂಟೇಜ್ ಕೂಡ ಇಲ್ಲಿ ನೀವು ಎಂಟ್ರಿ ಮಾಡಬೇಕು. ಎಷ್ಟು 40%, 50%, ಎಷ್ಟಿದೆ ಅದನ್ನು. ಮತ್ತು PWD ಸರ್ಟಿಫಿಕೇಟ್ ನಂಬರ್ ಕೊಡಬೇಕು. ಅದನ್ನು ಜಾರಿ ಮಾಡಲಾದ ದಿನಾಂಕವನ್ನು ಕೊಡಬೇಕು. ಸೊ ಈ ಒಂದು ಎಲ್ಲ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಅದಕ್ಕೆ ನೀವು ತುಂಬೋಕ್ಕಿಂತ ಮುಂಚೆ ಇವೆಲ್ಲವನ್ನು ನಿಮ್ಮ ಬಳಿ ತೆಗೆದುಕಿಟ್ಕೊಂಡು ನೀವು ತುಂಬಬೇಕಾಗತ್ತೆ. ಈಗ ನೀವು ಯೋಜನೆ ನಿರಾಶ್ರಿತರ ಅಡಿಯಲ್ಲಿ ಒಂದು ಮೀಸಲಾತಿಗೆ ಕೋರ ಬಯಸುವಿರಾ. ಎಸ್ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಡಾಕ್ಯುಮೆಂಟನ್ನು ಇಟ್ಕೋಬೇಕಾಗತ್ತೆ ನೀವು. ಓಕೆ, ನೋಡಿ, ಈ ಕೆಳಗಿನ ಸಮುದಾಯಕ್ಕೆ ನೀವು ಸೇರಿದ ಅಭ್ಯರ್ಥಿಯೇ. ಇಲ್ಲಿ ಯಾವುದರೆ ನಿಮ್ಗೆ ಸಫಾಯಿ ಕರ್ಮಚಾರಿ ಸಮುದಾಯ ಮಗ, ಸೂಕ್ಷ್ಮ ಸಮುದಾಯ ಮಗ, ಸೊ ಅದು ಯಾವುದೇ ಇದ್ರೂ ಅದನ್ನು ನೀವು ಇದು ಮಾಡಬೇಕು. ಇಲ್ಲಾಂದರೆ ನಾಟ್ ಅಪ್ಲಿಕೇಬಲ್ ಅಂತ ಕೊಡಬೇಕಾಗತ್ತೆ. ಆಮೇಲೆ ನೀವು ಯೋಜನೆ ನಿರಾಶ್ರಿತರ ಅಭ್ಯರ್ಥಿ ಅಡಿಯಲ್ಲಿ
ಮೀಸಲಾತಿಗಾಗಿ ಹಕ್ಕು ಸಲ್ಲಿಸುತ್ತಿದ್ದೀರಾ? ಎಸ್ ಅಂದರೆ ಎಸ್ ಕೊಡಬೇಕು, ಇಲ್ಲ ಅಂದ್ರೆ ನೋ ಅಂತ ಕೊಡಬೇಕು. ಈಗ ನಾನು ಇಲ್ಲಿ PDP ಅಂತ ತೆಗಿದ್ದೀನಿ, ನೋ ಅಂತ ಕೊಟ್ಟಿರ್ತೀನಿ. ನೆಕ್ಸ್ಟು ರೆಸಿಡೆನ್ಷಿಯಲ್ ಸ್ಕೂಲ್ ಹಾಸ್ಟೆಲ್ ಡೀಟೇಲ್ಸ್ ಅನ್ನು ಕೊಡಬೇಕಾಗತ್ತೆ. ಇಫ್ ಸಪೋಸ್ ಅದು ನಿಮಗೆ ಅಪ್ಲಿಕೇಬಲ್ ಆಗ್ತಿದ್ರೆ. ಈಗ ಫಾರ್ ಎಕ್ಸಾಂಪಲ್ಲು ಹಾಸ್ಟೆಲ್ ನೋಡಿ, ಸೆಲೆಕ್ಟ್ ಟೈಪ್ ಅಂತ ಇರುತ್ತೆ. ಇಲ್ಲಿ ಸೆಲೆಕ್ಟ್ ಟೈಪ್ ಮಾಡ್ಕೊಳ್ಳಿ. ಅದರಲ್ಲಿ ರೆಸಿಡೆನ್ಷಿಯಲ್ ಇದ್ದರೆ ರೆಸಿಡೆನ್ಷಿಯಲ್, ಇಲ್ಲಾಂದರೆ ಹಾಸ್ಟೆಲ್. ನಿಮ್ಮದು ನೇಮ್ ಆಫ್ ದಿ ಹಾಸ್ಟೆಲ್ ಹೆಸರು, ಅಡ್ರೆಸ್, ಸ್ಟಾರ್ಟ್ ಡೇಟ್ ಆಫ್ ಎಂಟ್ರಿಂಗ್, ಏನು ಡೇಟ್ ಅಂತ ಕೊಟ್ಟು ಸೇವ್ ಮಾಡಿ ಯಾಡ್ ರೆಕಾರ್ಡ್ ಅಂತ ಕೊಡಬೇಕಾಗತ್ತೆ. ಯಾಡ್ ಮಾಡಿದ್ಮೇಲೆ ಇಲ್ಲಿ ಸೇವ್ ಆಗುತ್ತೆ. ನೀವು ಅದನ್ನು ಆಮೇಲೆ ಇಲ್ಲಿ ಸೇವ್ ಕೊಟ್ಟು ಪ್ರೊಸೀಡ್ ಅಂತ ಮಾಡಬೇಕಾಗತ್ತೆ. ಓಕೆ ನೋಡಿ, ಈಗ ಪ್ರೊಸೀಡ್ ಅಂತ ಬಂತು. ಪ್ರೊಸೀಡ್ ಅಂತ ನಾವು ಕ್ಲಿಕ್ ಮಾಡೋಣ. ನೆಕ್ಸ್ಟು ಕ್ಯಾಂಡಿಡೇಟ್ ಅದರ್ ಡೀಟೇಲ್ಸ್ ಅಥವಾ ಇತರ ವಿವರಗಳು. ನೋಡಿ, ಇಲ್ಲಿ ಒಂದೇದು ಏನಿದೆ, ನೀವು ಯಾವುದಾದರೂ ಕ್ರಿಮಿನಲ್ ಪ್ರಕರಣಗಳಲ್ಲಿ ಶಿಕ್ಷೆಗೊಳಗಾಗಿದ್ದೀರಾ? ನೀವು ಇಲ್ಲಿ ನೋ ಅಂತ ಕೊಡಿ. ಓಕೆ, ನಿಮ್ಗೆ ಸಂಬಂಧಪಟ್ಟರೆ ಅದನ್ನು ನೀವು ನೋಡಬೇಕಾಗತ್ತೆ. ಬಟ್ ಇಲ್ಲಿ ನೋ ಇರಬೇಕು. ಆಮೇಲೆ ನೀವು KA ಮತ್ತು ಇತರ ಯಾವುದೇ ಒಂದು ಆಯ್ಕೆ ಪ್ರಾಧಿಕಾರಗಳಿಂದ ಎಲ್ಲಾದರೂ ಡಿಬಾರ್ ಆಗಿದ್ರೆ ಅಥವಾ ಒಂದು ಬ್ಲ್ಯಾಕ್ ಲಿಸ್ಟಲ್ಲಿ ಕೊಡ್ತಿದ್ರೆ ಅದನ್ನು ನೀವು ಎಸ್ ಆರ್ ನೋ ಕೊಡಬೇಕು. ನೋ ಅಂತ ಕೊಡ್ತೀನಿ ನಾನು. ನಿಮಗೆ ಕಂಪ್ಯೂಟರ್ ಜ್ಞಾನ ಇದೆಯೇ? ನಿಮ್ಗೆ ಈಗ ಸದ್ಯಕ್ಕೆ ಯಾವುದೇ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಗೌರ್ಮೆಂಟ್ ಜಾಬ್ ಪಡಿಬೇಕಂದ್ರೆ ನಿಮಗೆ ಕಂಪ್ಯೂಟರ್ ಜ್ಞಾನ ಅತ್ಯವಶ್ಯಕ. ಯಾಕೆಂದರೆ ಯಾವುದೇ ಒಂದು ಜಾಬ್ ಆಗಲಿ ಈಗ ಎಲ್ಲ ಡಿಜಿಟಲ್ ಇದೆ. ಓಕೆ, ಸ್ವಲ್ಪ ಕಾಗದ ಪತ್ರ ಕಡಿಮೆಯಾಗಿ ಡಿಜಿಟಲೀಕರಣ ಆಗಿದೆ. ಅದಕ್ಕೆ ಬೆಟರ್ ನೀವು ಇಲ್ಲಿ ಎಸ್ ಅಂತ ಕೊಡಬೇಕಾಗತ್ತೆ. ಓಕೆ, ಸ್ಪೆಸಿಫೈ ದ ಕ್ಯಾಂಡಿಡೇಟ್ ಹೈಟ್ಸ್ ಇನ್ ಸೆಂಟಿಮೀಟರ್. ಈಗ ನಿಮ್ಮದು ಹೈಟ್ ಎಷ್ಟಿದೆ? ಈಗ ಫಾರ್ ಎಕ್ಸಾಂಪಲು ನಾನು 165 ಸೆಂಟಿಮೀಟರ್ ಅಂತ ಕೊಡ್ತೀನಿ. ನೋಡಿ, ಇಲ್ಲಿ ಸೆಂಟಿಮೀಟರ್ ಅಂತ ಅಂದಿದ್ದಾರೆ, ಅದಕ್ಕೆ ಇಲ್ಲಿ 165 ಅಂತ ಕೊಡಬೇಕು. ಅಂದರೆ ನಿಮ್ಮದು ಏನೇ ಇದ್ದಿರಲಿ 160, 170. ಆಮೇಲೆ ನಿಮ್ಮದು ತೂಕ ಎಷ್ಟು, ಕೆ ಜಿ ಎಷ್ಟು, ಫಾರ್ ಎಕ್ಸಾಂಪಲ್ 60 ಇಷ್ಟಂತ ಆದಮೇಲೆ ನೀವು ಸೇವ್ ಅಂತ ಕೊಡಬೇಕಾಗತ್ತೆ. ಸೇವ್ ಕೊಟ್ಟ ಮೇಲೆ ಓಕೆ, ನೆಕ್ಸ್ಟು ಪ್ರೊಸೀಡ್. ಓಕೆ, ಪ್ರೊಸೀಡ್ ಕೊಟ್ಟ ಮೇಲೆ ಇಲ್ಲಿ ಅನುಭವದ ವಿವರಗಳನ್ನು ಕೇಳಿದ್ದಾರೆ. ನಿಮಗೆ ಕ್ಯಾಂಡಿಡೇಟ್ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್, ನಿಮಗೆ ಯಾವುದಾದ್ರೂ ಅನುಭವ ಇದೆಯಾ ಕೆಲಸದಲ್ಲಿ? ಎಸ್ ಅಂದರೆ ಎಸ್ ಕೊಟ್ಟ ಮೇಲೆ ನಿಮ್ಮದು ಆರ್ಗನೈಜೇಷನ್ ನೇಮು ಮತ್ತು ಎಲ್ಲವನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಿಮ್ಮದು ಫ್ರಾಮ್ ಟು, ಟೋಟಲ್ ಎಕ್ಸ್ಪೆನ್ಸ್ ಎಷ್ಟು, ಮತ್ತು ನಿಮ್ಮದು ಯಾವ ಆರ್ಗನೈಜೇಷನು. ಈಗ ಫಾರ್ ಎಕ್ಸಾಂಪಲ್ ಸೆಂಟ್ರಲ್ ಗೌರ್ಮೆಂಟ್, ಸೊಸೈಟಿ, ಪ್ರೈವೇಟ್. ಈಗ ನೀವು ಕಂಪ್ನಿಯಲ್ಲಿ ಇದ್ರೂ ಕೂಡ ಪ್ರೈವೇಟ್ ಅಂತ ಕ್ಲಿಕ್ ಮಾಡಿ ನೀವು ಏನು ಮಾಡಬೇಕು, IT, ನಾನ್ IT, ಬ್ಯಾಂಕಿಂಗ್, ಯಾವುದೇ ಒಂದು, ಅದು ವೆದರ್ ಗೌರ್ಮೆಂಟ್ ಇರಲಿ ಅಥವಾ ನಾನ್ ಗೌರ್ಮೆಂಟ್ ಇರಲಿ, ನೀವು ಅದನ್ನು ಇಲ್ಲಿ ಕೊಟ್ಬಿಟ್ಟು ನೀವು ಸೇವ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಬೆಸ್ಟು ಸೇವ್ ಅಂತ ಕೊಟ್ಟು ನೆಕ್ಸ್ಟ್ ಏನು ಮಾಡಬೇಕು ನಾವು ಪ್ರೊಸೀಡ್ ಅಂತ ಕೊಡಬೇಕಾಗತ್ತೆ. ಪ್ರೊಸೀಡ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಏನು ಮಾಡುತ್ತಾ, ಅಭ್ಯರ್ಥಿಯ ಕಡ್ಡಾಯ ಕನ್ನಡ ಪರೀಕ್ಷೆಯ ವಿವರಗಳು. ಏನಿಲ್ಲ, ಇಲ್ಲಿ ಎಲ್ಲ ಸಿಂಪಲ್ ಒಂದೊಂದು ಲೈನ್ ಇದ್ದಾವೆ. ಈ KEA ನಡೆಸಿದ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗಿದ್ದೀರಾ? ಓಕೆ, ನೀವು ಉತ್ತೀರ್ಣರಾಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಬೇಕು. ಎಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಯಾವ ಒಂದು ಎಕ್ಸಾಮ್ಗೆ ನೀವು ಏನು ಪಾಸ್ ಆಗಿದ್ದಾರೆ, ಫಾರ್ ಎಕ್ಸಾಂಪಲ್ಲು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ VAO ಸಂಬಂಧ ಒಂದು ಲಾಸ್ಟ್ ಇಯರ್ 2024 ಸೆಪ್ಟೆಂಬರ್ ಲಾಸ್ಟ್ ವೀಕಲ್ಲೇ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಿದರು. ಇದು ಕಡ್ಡಾಯ ಕನ್ನಡಕ್ಕೆ. ಆ ಒಂದು ಎಕ್ಸಾಮ್ ಆಗಲಿ ಅಥವಾ ಇನ್ನಿತರ ಯಾವುದೇ ಒಂದು ಕಡ್ಡಾಯ ಕನ್ನಡ ಎಕ್ಸಾಮಲ್ಲಿ ನೀವು ಪಾಸಾಗಿದ್ದರೆ ಆ ಒಂದು ಎಕ್ಸಾಮಿನೇಷನ್ ಡೇಟನ್ನು ಕೊಡಬೇಕು. ಮತ್ತು ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅರ್ಜಿ ಸಂಖ್ಯೆ, ಅಪ್ಲಿಕೇಶನ್ ನಂಬರನ್ನು ಇಲ್ಲಿ ನೀವು ಎಂಟ್ರಿ ಮಾಡಿ ಸೇವ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ನೋ ಅಂತ ಕೊಡಬೇಕಾಗತ್ತೆ. ಓಕೆ, ಸೇವ್ ಅಂತ ಕೊಡಬೇಕು. ಆಮೇಲೆ ಓಕೆ, ದೆನ್ ಪ್ರೊಸೀಡ್. ಓಕೆ, ನೆಕ್ಸ್ಟ್ ನೋಡಿ 10ನೇ ಸ್ಟೆಪ್ಸ್ ಬರುತ್ತೆ.
ಡಾಕ್ಯುಮೆಂಟ್ಸ್ ಅಪ್ಲೋಡ್. ಡಾಕ್ಯುಮೆಂಟ್ಸ್ ಏನೇನು ಬೇಕು? ನಿಮ್ಮ ಸಿಗ್ನೇಚರ್ ಬೇಕು ಮತ್ತು ಲೇಟೆಸ್ಟ್ ಫೋಟೋ ಬೇಕು. ಅದು ಫೋಟೋದು ಮತ್ತು ಸಿಗ್ನೇಚರ್ದು ಎಷ್ಟಿರಬೇಕು ಸೈಜ? ಈಗ ಸಿಗ್ನೇಚರ್ದು 10 KB ಟು 30 KB ಇರಬೇಕು. ಇದು 20 KB ಟು 50 KB ಇರಬೇಕು. ಬಟ್ ಇದೊಂದು ನೆನಪಿರಲಿ ನಿಮಗೆ, ಬ್ಯಾಕ್ಗ್ರೌಂಡ್ ಹೇಗಿರಬೇಕು? ವೈಟ್ ಬ್ಯಾಕ್ಗ್ರೌಂಡ್. ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಳ್ಳಿ. ಆ ಬಿಳಿ ಹಾಳೆ ಮೇಲೆ ಏನಪ್ಪ ನಿಮ್ಮದೊಂದು ಸೈನನ್ನು ಮಾಡಿ ಅದನ್ನು ಫೋಟೋ ತೆಗೆದು ಇಲ್ಲಿ ಅಪ್ಲೋಡ್ ಅಂತ ಕೊಡಬೇಕಾಗತ್ತೆ. ಅಪ್ಲೋಡ್ ಕೊಟ್ಟ ಮೇಲೆ ನಿಮಗೆ ಇಲ್ಲಿ ಏನಾಗುತ್ತೆ ಏನಪ್ಪ ಒಂದು ಆಪ್ಷನ್ಸ್ ಬರುತ್ತೆ. ಆ ಫೈಲ್ ಮುಖಾಂತರ ಅಪ್ಲೋಡ್ ಮಾಡಿ ಅಪ್ಲೋಡೇ ಡೇಟ್ ಆ್ಯಂಡ್ ಟೈಮ್ ಬರುತ್ತೆ. ಇಲ್ಲಿ ನೀವು ಬೇಕಿದ್ದರೆ ಇನ್ನೊಂದು ಸಾರಿ ನೀವು ಇಲ್ಲಿ ವ್ಯೂ ಅಂತ ಕೊಟ್ಟ ಮೇಲೆ ಯಾವ ಫೈಲನ್ನು ಅಪ್ಲೋಡ್ ಮಾಡಿದ್ದೀನಿ ಅಂತ ನೀವು ಕನ್ಫರ್ಮ್ ಮಾಡಿಕೊಂಡು ಮುಂದುವರಿಬೋದು. ಓಕೆ, ಇಲ್ಲಿ ಫೋಟೋ ಕೂಡ ಹಾಗೆ ನಿಮ್ಮದು ಬ್ಯಾಕ್ಗ್ರೌಂಡ್ ವೈಟ್ ಅಥವಾ ಲೈಟ್ ಕಲರ್ ಇರಬೇಕು. ವೈಟ್ ಅಥವಾ ಲೈಟ್ ಕಲರ್. ಲೈಟ್ ಕಲರ್ ಅಂದರೆ ಲೈಟ್ ಬ್ಲೂ, ಲೈಟ್ ಪಿಂಕ್, ಅಂದರೆ ಪೂರ್ತಿ ರಬ್ಬಾಗಿರಬಾರ್ದು. ಫುಲ್ ಡಾರ್ಕ್ ಗ್ರೀನ್, ಡಾರ್ಕ್ ರೆಡ್ ಹೀಗಿರಬಾರ್ದು. ಸೊ ಅದನ್ನು ನೀವು ಅಪ್ಲೋಡ್ ಮಾಡಿ ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಅಂತ ಕೊಡಬೇಕಾಗತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಪ್ರೊಸೀಡ್ ಕೊಟ್ಟ ಮೇಲೆ ಡೌನ್ಲೋಡ್ ಡ್ರಾಫ್ಟ್ ಅಪ್ಲಿಕೇಶನ್ ಕಾಪಿ ಅಂತ ಬರುತ್ತೆ, ಪ್ರೊಸೀಡ್ ಅಂತ ಬರುತ್ತೆ. ಸೊ ನಾವಿಲ್ಲಿ ಪ್ರೊಸೀಡ್ ಅಂತ ಕೊಡೋಣ. ಬೇಕಿದ್ದರೆ ನೀವು ಒಂದು ಡ್ರಾಫ್ಟ್ ಕಾಪಿಯನ್ನು ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು. ಇಲ್ಲಿ ನೆಕ್ಸ್ಟು 11ನೇ ಸ್ಟೆಪ್ಸ್ ಏನು ಬರುತ್ತೆ, ನಿಮ್ಮ ಇಲ್ಲಿ ಒಂದು ಹೆಸರು ಬಂದಿರುತ್ತದೆ. ಇದನ್ನು ಡಿಕ್ಲರೇಷನನ್ನು ನೀವು ಕೊಡಬೇಕಾಗತ್ತೆ. ಈ ಕೊಟ್ಟಂಥ ಅಪ್ಲಿಕೇಶನಲ್ಲಿ ನನ್ನ ನೀಡಲಾದ ಎಲ್ಲ ಹೇಳಿಕೆಗಳು ನಿಜ, ಸರಿಯಾದ ಮತ್ತು ನನ್ನ ಜ್ಞಾನ ಮತ್ತು ನಂಬಿಕೆಯ ಮಟ್ಟಿಗೆ ಸಂಪೂರ್ಣವೆಂದು ನಾನು ಈ ಮೂಲಕ ಘೋಷಿಸುತ್ತೇನೆ ಅಂತ ಈ ರೀತಿ ಒಂದು ಡಿಕ್ಲರೇಷನ್ ಇರುತ್ತೆ. ಅದನ್ನು ಓದ್ಕೊಂಡು ನೀವು ಇಲ್ಲಿ ಕೆಳಗಡೆ ಚೆಕ್ ಬಾಕ್ಸ್ ಇಲ್ಲಿ ನೋಡಿ ಓದ್ಕೊಂಡು ಇದನ್ನು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡ್ಕೋಬೇಕು. ಚೆಕ್ ಬಾಕ್ಸ್ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೋಡಿ ಇಲ್ಲಿ ಅಪ್ಲೈ ಫಾರ್ ಪೋಸ್ಟ್ ಇದೇನಾಗಿರ್ತದೆ, ಇನ್ನು ಇದು ಆ್ಯಕ್ಟಿವ್ ಇಲ್ಲ. ಸೊ ಇಲ್ಲಿ ಮೊದಲಿಗೆ ನಾವು ಇದನ್ನು ಸಬ್ಮಿಟ್ ಮಾಡಬೇಕು. ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಣ. ಇಲ್ಲಿ ನಿಮಗೆ ಕೊನೆಯದಾಗಿ ಏನು ಬರುತ್ತೆ, ಆರ್ ಯು ಶ್ಯೂರ್ ವಾಂಟ್ ಟು ಕಂಟಿನ್ಯೂ ಬೈ ಸಬ್ಮಿಟಿಂಗ್ ಅಪ್ಲಿಕೇಶನ್, ನೋ ಮೋರ್ ಚೇಂಜಸ್ ಆರ್ ಅಲೌಡ್ ಒನ್ಸ್ ಫೈನಲ್ ಸಬ್ಮಿಟೆಡ್. ನೀವು ಒಂದು ವೇಳೆ ಇದನ್ನು ಸಬ್ಮಿಟ್ ಮಾಡಿದ್ರಿ ಅಂದ್ರೆ ನಿಮಗೆ ಆಮೇಲೆ ಏನೇ ಫೋಟೋ ಆಗಲಿ, ನಿಮ್ಮ ಹೆಸರು, ನಿಮ್ಮ ಎಜುಕೇಷನ್ ಡೀಟೇಲು ಏನೇ ಒಂದು ಅದನ್ನು ನಿಮಗೆ ಚೇಂಜಸ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬೆಟರ್ ನೀವೇನು ಮಾಡಿ, ಇನ್ನೊಮ್ಮೆ ಆ ಡ್ರಾಫ್ಟ್ ಕಾಪಿ ಏನದಲ್ಲ ಆ ಡ್ರಾಫ್ಟ್ ಕಾಪಿಯನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಲ್ಲ ಒಂದು ಡೀಟೇಲ್ಸನ್ನು ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಫೈನಲ್ ಸಬ್ಮಿಟ್ ಕೊಡಿ. ನಾನು ಜಸ್ಟ್ ಇಲ್ಲಿ ಓಕೆ ಅಂತ ಕೊಡ್ತೀನಿ. ಇಲ್ಲಿ ನಿಮ್ಮದು ಅಪ್ಲಿಕೇಶನ್ ಫೈನಲ್ ಸಬ್ಮಿಟೆಡ್ ಆಯಿತು. ಓಕೆ ಕೊಡಿ. ಫೈನಲ್ ಸಬ್ಮಿಟ್ ಆದಮೇಲೆ ನಿಮಗೂ ಈ ಒಂದು ಲಿಂಕು ಏನು ಆಗತ್ತಪ್ಪ, ಆ್ಯಕ್ಟಿವ್ ಆಗುತ್ತೆ. ಅಪ್ಲೈ ಫಾರ್ ಪೋಸ್ಟ್. ಈಗ ನೀವು ಸದ್ಯಕ್ಕೆ ಏನು ಮಾಡಿದ್ರಿ, ನಿಮ್ಮ ಒಂದು ಪ್ರೊಫೈಲನ್ನು ಏನು ಮಾಡಿದ್ರಿ, ಕ್ರಿಯೇಟ್ ಮಾಡಿದ್ರಿ. ಈ ಪ್ರೊಫೈಲನ್ನು ಕ್ರಿಯೇಟ್ ಮಾಡಿದ್ಮೇಲೆ ಈಗ ನಿಮಗೆ ಸಂಬಂಧಪಟ್ಟಂಥ ಪೋಸ್ಟನ್ನು ನೀವು ಇಲ್ಲಿ ಏನಪ್ಪ ಚೂಸ್ ಮಾಡಬೇಕಾಗತ್ತೆ. ಜಸ್ಟ್ ಅಪ್ಲೈ ಫಾರ್ ಪೋಸ್ಟ್ ನೋಡಿ, ಈ ರೀತಿ ಒಂದು ಹೋಮ್ ಪೇಜ್ ಬರುತ್ತೆ. ಸೊ ಫ್ರೆಂಡ್ಸ್, ನಾನು ಒಂದು ಹೇಳಿಕೆ ಇಷ್ಟಪಡ್ತೀನಿ, KAದವರು ಇಷ್ಟು ಬೆಸ್ಟ್ ಇದು ಒಂದು ಸೈಟನ್ನು ಮೇಂಟೈನ್ ಮಾಡಿದ್ದಾರೆ. ಯಾಕೆಂದರೆ ಒಮ್ಮೆ ನೀವು ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ರಿ ಅಂದ್ರೆ ಈಗ ನೋಡಿ, ಜಸ್ಟ್ ನೋಡಿ ನಿಮ್ಗೆ ಹೇಳ್ತೀನಿ. ಜಸ್ಟ್ ಒಂದು ಈಗ ಟೋಟಲಾಗಿ ಎಷ್ಟು ಅದಾವ, 8 ಅದಾವ, 8 ಇಲಾಖೆಗಳದಾವ. ಅದರಲ್ಲಿ ಮತ್ತು ಬೇರೆ ಬೇರೆ ಹುದ್ದೆಗಳು. ಅದಕ್ಕೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ಅಪ್ಲೈ ಮಾಡೋದಕ್ಕಿಂತ ಒಂದೇ ಅಪ್ಲಿಕೇಶನಿಂದ ನೀವು ಬೇರೆ ಬೇರೆ ಹುದ್ದೆಗೆ ಅಪ್ಲೈ ಮಾಡ್ಬೋದು. ಅದು ಹೇಗೆ ಅಂತ ಈಗ ನೋಡಿ. ಈಗ ನೀವು ಮೊದಲಿಗೆ ಒಂದು ಎಕ್ಸಾಮಿನೇಷನ್ ಒಂದು ಸೆಂಟರನ್ನು ಚೂಸ್ ಮಾಡ್ಕೊಳ್ಳಿ. ದಿಸ್ ಕ್ಯಾನ್ ಬಿ ಅಪ್ಡೇಟೆಡ್ ಓನ್ಲಿ ಒನ್ಸ್. ಈಗ ಮೊದಲನೇ ಪ್ರಿಫರೆನ್ಸ್ ನಿಮ್ಮದು ಒಂದು, ಎರಡನೇ ಪ್ರಿಫರೆನ್ಸ್, ಮೂರನೇ ಪ್ರಿಫರೆನ್ಸ್. ಸೊ ನೀವು ಇಲ್ಲಿ ಏನು ಮಾಡಿ, ಈ ಕೊಟ್ಟಂಥ ಆಪ್ಷನಲ್ಲೇ ಇಷ್ಟೇನದವಲ್ಲ ಇಷ್ಟರಲ್ಲಿ ಮಾತ್ರ ನಿಮ್ಮ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಓಕೆ, ಸೊ ಈಗ ಕೊಟ್ಟಂಥ ಆಪ್ಷನಲ್ಲಿ ಬೆಂಗಳೂರು ಅರ್ಬನ್, ಬೆಳಗಾಂ, ಬಳ್ಳಾರಿ, ದಕ್ಷಿಣ ಕನ್ನಡ, ದಾವಣಗೆರೆ, ಧಾರವಾಡ, ಕಲಬುರಗಿ, ಕೊಪ್ಪಳ, ಮೈಸೂರು, ಶಿವಮೊಗ್ಗ. ಓಕೆ, ಹೀಗೆ ಇವು
ಎಕ್ಸಾಮ್ ಸೆಂಟರ್ ಅದಾವೆ. ಈಗ ನಾನು ಏನು ಮಾಡ್ತೀನಿ, ಈಗ ಫಾರ್ ಎಕ್ಸಾಂಪಲು ಮೊದಲನೇದಾಗಿ ಬೆಳಗಾಂ ಅಂತ ಕೊಡ್ತೀನಿ. ನೆಕ್ಸ್ಟ್ ನಾನು ಎರಡನೇದು, ಈಗ ಫಾರ್ ಎಕ್ಸಾಂಪಲು ಕೆಲವೊಂದಿಷ್ಟು ಜನ ತಮ್ಮ ಒಂದು ಸಮೀಪದ ಜಿಲ್ಲೆಯಲ್ಲಿ ಕೊಡ್ತಾರೆ. ಅದು ಎಕ್ಸಾಮ್ ಸೆಂಟರ್ ನಿಮ್ಮ ಮೇಲೆ ಡಿಪೆಂಡು. ಈಗ ಕೆಲವೊಂದಿಷ್ಟು ಜನ ಬೆಳಗಾಂದಲ್ಲಿ ಇದ್ರೂ ಅವರು ಇದು ಏನಪ್ಪ ಒಂದು ಜಾಬ್ ಮಾಡ್ತಾ ಇರ್ತಾರೆ. ಆ ಜಾಬ್ದವರು ಬೆಂಗಳೂರಲ್ಲಿ ಅದನ್ನು ಚೂಸ್ ಮಾಡ್ಬೋದು. ಅದು ನಿಮ್ಮ ಒಂದು ಚಾಯ್ಸು. ಓಕೆ, ಆಮೇಲೆ ನಾನು ಸೆಕೆಂಡ್ ಏನು ಕೊಡ್ತೀನಿ, ಸೆಕೆಂಡು ಧಾರವಾಡ ಕೊಡ್ತೀನಿ. ಆಮೇಲೆ ನೆಕ್ಸ್ಟ್ ಆಮೇಲೆ ನೋಡಿ ಇನ್ನೊಂದು ಯಾವುದು, ಇನ್ನೊಂದು ದಾವಣಗೆರೆ ಅಂತ ಕೊಡ್ತೀನಿ. ಓಕೆ, ನಾನು ಬೆಳಗಾಂ, ಧಾರವಾಡ, ಆಮೇಲೆ ದಾವಣಗೆರೆ, ಹೀಗೆ ಟೋಟಲ್ 3 ಆಪ್ಷನ್ಗಳನ್ನು ಕೊಟ್ಟಿದ್ದೇನೆ. ಓಕೆ, ಇಷ್ಟ ಆಯಿತು. ಇಲ್ಲಿ ಒಂದು ನೋಟನ್ನು ಕೊಟ್ಟಿದ್ದಾರೆ. ಪ್ಲೀಸ್ ನೋಟ್ ದ್ಯಾಟ್ ಸೆಂಟರ್ ಲೊಕೇಶನ್ ಈಸ್ ನಾಟ್ ಸೋಲಿ ಬೇಸ್ಡ್ ಆನ್ ಯುವರ್ ಪ್ರೆಫರೆನ್ಸಸ್ while every effort will be made to accommodate your choices, but the final allocation will depend on availability. ಈಗ ಕೊಟ್ಟಂಥ ಒಂದು ಏನು ನಿಮ್ಮ ಒಂದು ಚಾಯ್ಸ್ ಮೇರೆಗೆ ಅವರು ಟ್ರೈ ಮಾಡ್ತಾರೆ ಈ 3ರಲ್ಲಿ ನಿಮ್ಮ ಒಂದು ಎಕ್ಸಾಮನ್ನು ನಿಗದಿ ಮಾಡಲಿಕ್ಕೆ. ಬಟ್ ಇಲ್ಲಿ ನಿಮ್ಮ ಒಂದು ಸೀಟ್ಗಳು ಅಂದರೆ ಒಂದು ಅವೈಲೇಬಿಲಿಟಿ ಇಲ್ಲ ಅಂದ್ರೆ ಅವರು ಆಮೇಲೆ ಫೈನಲ್ ಅವ್ರು ಯಾವುದು ಕೊಡ್ತಾರೆ ಅದನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಓಕೆ, ನಾನು ಇನ್ನು ಇಲ್ಲೇನು ಮಾಡ್ತೀನಿ, ಸೇವ್ ದ ಎಕ್ಸಾಮಿನೇಷನ್ ಡಿಸ್ಟ್ರಿಕ್ಟ್ಸ್ ಸೇವ್ ಮಾಡ್ತೀನಿ. ನಾನು ಸೇವ್ ಮಾಡಿದ್ಮೇಲೆ ನೋಡಿ, ಈಗ ಇದು ಯಾಕೆ ಬಂತು ಅಂದರೆ ನಾವು ಲೇಟ್ ಮಾಡಬಾರ್ದು, ಬೇಗ 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 ಫಿಲಪ್ ಮಾಡಬೇಕು, ಇಲ್ಲಾಂದರೆ ನಮ್ಮದು ಸೆಷನ್ ಟೈಮ್ ಔಟ್ ಆಗುತ್ತಾ. ಓಕೆ, ಬಟ್ ನೋ ವರಿ, ಅದಕ್ಕೆ ನೀವು ಸೇವ್ ಮಾಡಲೇಬೇಕು. ಸೇವ್ ಮಾಡಿದ್ರೆ ಅಂದ್ರೆ ಮತ್ತೆ ಲಾಗಿನ್ ಆಗಿ ನೀವು ಮತ್ತೆ ಅದೇ ಒಂದು ಸ್ಟೇಜ್ಗೆ ಬರ್ತೀರ. ಓಕೆ, ನಾನು ರೀಲಾಗಿನ್ ಆಗ್ತೀನಿ. ನೋಡಿ ಈಗ ನಾನು ಮರಳಿ ಲಾಗಿನ್ ಆದ್ನಿ. ಅವಾಗ ಏನು ಮಾಡೋದು, ಜಸ್ಟ್ ನಿಮ್ಮದು ಯಾವ ಸೆಷನ್ನಲ್ಲಿ ನೀವು ನಿಂತ್ಕೊಂಡಿದ್ದೀರ ಆ ಒಂದು ಸೆಷನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಮ್ಮದು ಡಾಕ್ಯುಮೆಂಟ್ಸ್ ಆಗಿದೆ. ಈ ಡಾಕ್ಯುಮೆಂಟ್ಸಲ್ಲಿ ಹೋಗೋಣ. ನೆಕ್ಸ್ಟ್ ನಮ್ಮದು ಪ್ರೊಸೀಡ್ ಅಂತ ಬರುತ್ತೆ. ಓಕೆ, ಸೊ ಲೆಟ್ಸ್ ಬ್ಯಾಕ್ ಟು ದ ಸೇಮ್ ಪೇಜ್. ಸೊ ಈಗ ನಾವು ಏನು ಮಾಡಿದ್ವಿ, ಇಲ್ಲಿ ಎಕ್ಸಾಮ್ ಸೆಂಟ್ರನ್ನು ಬೆಳಗಾಂ, ಧಾರವಾಡ, ದಾವಣಗೆರೆ ಅಂತ ಕೊಟ್ವಿ. ಸೊ ನಾವು ಇದನ್ನು ಸೇವ್ ಎಕ್ಸಾಮಿನೇಷನ್ ಡಿಸ್ಟ್ರಿಕ್ಟ್ ಅಂತ ಕೊಡಬೇಕು. ಸೇವ್ ಎಕ್ಸಾಮಿನೇಷನ್ ಡಿಸ್ಟ್ರಿಕ್ಟ್ ಕೊಟ್ಮೇಲೆ ಡೂ ಯು ವಾಂಟ್ ಟು ಕಂಟಿನ್ಯೂ ಸೆಲೆಕ್ಟಿಂಗ್ ದ ಅವರ್ ಡಿಸ್ಟ್ರಿಕ್ಟ್ಸ್, ನೀವು ಓಕೆ ಅಂದರೆ ಓಕೆ, ಇಲ್ಲಾಂದರೆ ಮತ್ತೆ ನೀವು ಚೇಂಜಸ್ ಮಾಡ್ಬೋದು. ಬಟ್ ಆಮೇಲೆ ನಿಮಗೆ ಚೇಂಜಸ್ ಮಾಡಲಿಕ್ಕೆ ಅಲೋ ಇರೋದಿಲ್ಲ. ನಾನು ಎಸ್ ಅಂತೀನಿ. ಎಸ್ ಅಂದಮೇಲೆ ಸಕ್ಸಸ್ ಅಂತ ಬರುತ್ತೆ. ಓಕೆ ಕೊಡಿ. ನೋಡಿ ಈಗ ಇಲ್ಲಿ ಸೇವ್ ಆಯಿತು. ಈಗ ನೀವು ಯಾವುದೇ ಚೇಂಜಸ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ನೋಡಿ. ಸೊ ಫ್ರೆಂಡ್ಸ್, ಆಮೇಲೆ ಇಲ್ಲಿ ಇಂಪಾರ್ಟೆಂಟ್ ಇದು ನೋಡ್ಕೊಳ್ಳಿ, ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ, ಅಪ್ಲೈ ಫಾರ್ ಪೋಸ್ಟ್. ನಿಮ್ಮ ಒಂದು ಎನ್ರೋಲ್ಮೆಂಟ್ ಐ ಡಿ ಇರುತ್ತೆ ಇಲ್ಲಿ. ಓಕೆ, ಸೊ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ. ಇಫ್ ಯು ಆರ್ ನಾಟ್ ಏಬಲ್ ಟು ಸೆಲೆಕ್ಟ್ ದ ಪೋಸ್ಟ್ ದೆನ್ ಮಿನಿಮಮ್ ಕ್ವಾಲಿಫಿಕೇಷನ್ ರಿಕ್ವೈರ್ಡ್ ಫಾರ್ ದ post might not be updated in the system. Visit the step 5 to update the same. ಈಗ ನಿಮಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ಮಿನಿಮಮ್ ಕ್ವಾಲಿಫಿಕೇಷನ್ದು, ಈಗ ನೀವು ಫಾರ್ ಎಕ್ಸಾಂಪಲ್ಲು ಈಗ ಯು ಜಿ ಫಾರ್ ಎಕ್ಸಾಂಪಲ್ 12th ಡಿಟೇಲ್ ಹಾಕಿಲ್ಲ ಅಂದ್ರೆ ನೀವೇನು ಮಾಡಬೇಕಿಲ್ಲಿ, ಆವಾಗ ಇಲ್ಲಿ 5ನೇ ಸ್ಟೆಪ್ಗೆ ಹೋಗಿ ಅದನ್ನು ಅಪ್ಡೇಟ್ ಮಾಡಬೇಕಾಗತ್ತೆ. ಅಂದರೆ ನಿಮ್ಮದು ಎಕ್ಸಾಮಿನೇಷನ್ ಡೀಟೇಲ್ದು. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲು ಕೆಲವೊಂದಿಷ್ಟು MBA ಮೇಲಿದೆ. MBA ಅಂದರೆ ಮಾಸ್ಟರ್ ಡಿಗ್ರಿ ಮೇಲಿದೆ. ನೀವು ಅಲ್ಲಿ MBA ಅಂತ ಅಲ್ಲಿ ಮೆನ್ಷನ್ ಮಾಡಿದ್ರೆ ಮಾತ್ರ ನಿಮಗೆ ಇಲ್ಲಿ ಸಂಬಂಧಪಟ್ಟಂಥ ಹುದ್ದೆಗಳು ಬರ್ತಾವೆ, ನೆನಪಿರಲಿ. ಈಗ ಸುಮ್ಮನೆ ನೀವು ಫಾರ್ ಎಕ್ಸಾಂಪಲು ಈಗ ನಿಮ್ಮದು ಯು ಜಿ ಆಗಿದೆ ಅಂದರೆ ಡಿಗ್ರಿ ಆಗಿದೆ, ಆಮೇಲೆ PG ಆಗಿದೆ. ಯು ಜಿ ಮೇಲೆ ಈಗ ಜಸ್ಟ್ ನೀವು ಯು ಜಿ ಅಂತ ಹಾಕಿ ಸೇವ್ ಮಾಡಿದ್ರೆ ಅವು ಅಷ್ಟೇ ಇಲ್ಲಿ ನಿಮಗೆ ಬರ್ತಾವೆ. ಬಟ್ ಈ PGದ್ದು ಬರೋದಿಲ್ಲ. ಅಂದ್ರೇನು, ಈ ಪೋಸ್ಟ್ ಗ್ರ್ಯಾಜುಯೇಟು ಅಂದರೆ ಈ ಮಾಸ್ಟರ್ ಡಿಗ್ರಿ ಮೇಲೆ ಏನದ, ಫಾರ್ ಎಕ್ಸಾಂಪಲ್ MBA ಮೇಲೆ ಏನೋ ಒಂದು ವೇಕೆನ್ಸಿ ಅದಾವ, ಅವುಗಳನ್ನು ನೀವು ಎಜುಕೇಷನ್ ಕ್ವಾಲಿಫಿಕೇಷನಲ್ಲಿ ಅಲ್ಲಿ ನೀವು MBA ಅಂತ ಮೆನ್ಷನ್ ಮಾಡಬೇಕು. MBA ಅಂತ
ಸೇವ್ ಕೊಡಬೇಕು. ಆಮೇಲೆ ನಿಮಗೆ ಅದನ್ನು ಆ ಒಂದು ಸಂಬಂಧಪಟ್ಟಂಥ ವೇಕೆನ್ಸಿ ಅಥವಾ ಸಂಬಂಧಪಟ್ಟಂಥ ಹುದ್ದೆಗಳು ಇಲ್ಲಿ ಬರ್ತಾವೆ ನಿಮಗೆ ಚೂಸ್ ಮಾಡಲಿಕ್ಕೆ. ಸೊ ಈಗ ಇಲ್ಲಿ ಸಿಂಪಲ್ ಅದ, ನೀವು ಯಾವ ಯಾವ ಒಂದು ಹುದ್ದೆಗೆ ಇಲ್ಲಿ ಅಪ್ಲೈ ಮಾಡ್ತಿರಲ್ಲ ಆ ಹುದ್ದೆಗಳನ್ನು ಸೆಲೆಕ್ಟ್ ಮಾಡುತ್ತಾ ಆಮೇಲೆ ಕ್ಯಾಲ್ಕುಲೇಟ್ ದ ಅಮೌಂಟ್ ಅಂತ ಅನ್ನತ್ತ. ಈಗ ಫಾರ್ ಎಕ್ಸಾಂಪಲ್ಲು ನಮ್ಮದು ಯು ಜಿ ಇದೆ. ಯು ಜಿ ಅಂದರೆ ಏನಪ್ಪ, ಅಂಡರ್ ಗ್ರ್ಯಾಜುಯೇಟ್. ಓಕೆ, ಈಗ ನಮ್ಮದು ಡಿಗ್ರಿ ಮುಗಿದಿದೆ. ಈಗ ಡಿಗ್ರಿ ಮುಗಿದ ಮೇಲೆ ನಮಗೀಗ ಯಾವುದಪ್ಪ, ಫಾರ್ ಎಕ್ಸಾಂಪಲು ಓಕೆ, ಈಗ ನೋಡಿ ನಮ್ಮದು ಎಫ್ ಡಿ ಎ ಅಂತ ಹಾಕೋಣ. ಎಫ್ ಡಿ ಎ ಎಲ್ಲಿದೆ, ಜೂನಿಯರ್ ಆಫೀಸರ್, ಅಕೌಂಟೆಂಟ್, ಕಂಡಕ್ಟರ್, ಟ್ರಾಫಿಕ್ ಇನ್ಸ್ಪೆಕ್ಟರ್, ಜೂನಿಯರ್ ಪ್ರೋಗ್ರಾಮರ್. ಓಕೆ, ಜೂನಿಯರ್ ಪ್ರೋಗ್ರಾಮರ್. ಆಮೇಲೆ ಸಿವಿಲ್. ನೋಡಿ ನಿಮ್ಮದು ಸಿವಿಲ್ ಇಂಜಿನಿಯರಿಂಗ್ದು ನೀವು ಅಲ್ಲಿ ಬಿ ಇ ಸಿವಿಲ್ ಅಂತ ಹಾಕಿದ್ಮೇಲೆ ಇಲ್ಲಿ ನಿಮ್ಗೆ ಬರುತ್ತೆ. ಯಾಕೆಂದರೆ ನಿಮಗೆ ಸಂಬಂಧಪಟ್ಟಂಥ ನಿಮ್ಮದು ಏನು ಒಂದು ಎಜುಕೇಷನ್ ಅದ ಅದನ್ನು ಕರೆಕ್ಟಾಗಿ ಹಾಕಿದ್ರೇ ಇಲ್ಲಿ ನಿಮಗೆ ಆಪ್ಷನ್ ಬರುತ್ತೆ. ಈಗ ನಾನು ಏನು ಮಾಡ್ತೀನಿ, ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್. ನೋಡಿ ಇದನ್ನು ಚೂಸ್ ಮಾಡ್ತೀನಿ ನಾನೀಗ. ಓಕೆ, ನಾನು ಒಂದು ಚೂಸ್ ಮಾಡಿದೆ. ಒಂದು ಚೂಸ್ ಮಾಡಿದ್ಮೇಲೆ ಇಲ್ಲಿ ಕ್ಯಾಲ್ಕುಲೇಟ್ ಅಮೌಂಟ್ ಅಂತ ಹೊಡೀರಿ. ಎಷ್ಟು ಬಂತು, 750. ಒಂದಕ್ಕೆ 750 ಆಯಿತು. ಅರ್ಥ ಆಯ್ತಾ, ಒಂದಕ್ಕೆ 750. ಬಟ್ ನಾನು ಏನು ಮಾಡ್ತೀನಿ, ಇದನ್ನು ಒಂದೇ ಹಾಕೋದಿಲ್ಲ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಎಫ್ ಡಿ ಎ ಇದೆ, ಟೆಕ್ನಿಕಲ್ ಎಜುಕೇಷನಲ್ಲಿನೂ ಕೂಡ ಎಫ್ ಡಿ ಎ ಇದೆ. ಇದು ಕೂಡ ಅಪ್ಲೈ ಮಾಡ್ತೀನಿ ನಾನು. ನೋಡಿ ಅಪ್ಲೈ ಮಾಡಿದ್ನ, ಎರಡನೇ ಆಪ್ಷನ್ ಅಪ್ಲೈ ಮಾಡ್ದ, ಮತ್ತು ಕ್ಯಾಲ್ಕುಲೇಟ್ ಅಮೌಂಟ್ ಅಂತ ಕೊಡಬೇಕು. ಕ್ಯಾಲ್ಕುಲೇಟ್ ಅಮೌಂಟ್ ನೋಡಿ, ಜಸ್ಟ್ 100 ರೂಪೀಸ್ ಆ್ಯಡ್ ಆಯಿತು. ಜಸ್ಟ್ ಓನ್ಲಿ 100. ಓಕೆ, ಹೀಗೆ ನೀವು ಎಷ್ಟು ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ಕೊತ ಹೋಗ್ತೀರಿ ಅಷ್ಟು ಹುದ್ದೆದು ಎಕ್ಸ್ಟ್ರಾ 100 ರೂಪೀಸ್ ಚಾರ್ಜ್ ಆಗುತ್ತೆ. ನೋಡಿ ಒಂದೇ ಅಪ್ಲಿಕೇಶನ್ ಹಾಕಿದ್ರೆ 750, ಇಲ್ಲ ಒಂದಕ್ಕಿಂತ ಹಾಕಿದ್ರೆ ಜಸ್ಟ್ 100. ನೋಡಿ ಅದಕ್ಕೆ ಹೇಳ್ತೀನಿ, ನೀವು ಎಲಿಜಿಬಲ್ ಇದ್ರೆ ಒಂದನ್ನು ಅಪ್ಲೈ ಮಾಡೋ ಬದಲಾಗಿ ಅಟ್ಲೀಸ್ಟ್ 2 ಆದರೂ ಅಪ್ಲೈ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಕಟ್ಟಿದ ಒಂದು ಎಕ್ಸಾಮಿನೇಷನ್ ಫೀಗೆ ಅಟ್ಲೀಸ್ಟ್ 2 ಎಕ್ಸಾಮ್ಸ್ ಆದ್ರೆ ನೀವು ಏನಪ್ಪ ಅಪಿಯರ್ ಆಗ್ತೀರಿ. ಓಕೆನಾ. ಇನ್ನೊಂದು ಫಾರ್ ಎಕ್ಸಾಂಪಲು ನಾನು ಮತ್ತೇನು ಹಾಕ್ತೀನಿಪ್ಪ, ಇಲ್ಲಿ ಸೂಪರ್ವೈಸರು, ಜೂನಿಯರ್ ಸಿವಿಲ್ ಇಂಜಿನಿಯರು, ಜೂನಿಯರ್ ಅಸಿಸ್ಟೆಂಟು, ಗ್ರೂಪ್ ಸಿ ಅಸಿಸ್ಟೆಂಟ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾನು ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್. ಬಟ್ ಇಲ್ಲಿ ನೋಡಿ, ಎಸ್ ದಿಸ್ ಈಸ್ ದ ಮೇನ್ ಪ್ರಾಬ್ಲಮ್. ಇಲ್ಲಿ ನೋಡಿ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್, ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, 12th ಪಾಸ್ ಆಗಿರಬೇಕು. ಬಟ್ ನಾವೀಗ ಏನೇನಲ್ಲಿ ಡೀಟೇಲ್ಸ್ ಅಪ್ಲೋಡ್ ಮಾಡಿದ್ವಿ 5ನೇ ಸೆಕ್ಷನಲ್ಲಿ, 10th ಮತ್ತು ಯು ಜಿ, 10th ಮತ್ತು ಡಿಗ್ರಿದು ಅಷ್ಟೇ ಸೇವ್ ಮಾಡಿದ್ವಿ. ಬಟ್ ನಾವು 12th ಎಲ್ಲಿ ಮೆನ್ಷನ್ ಮಾಡಿಲ್ಲ. ಅಲ್ಲಿ ನೀವು ಏನಂತ ಆಪ್ಷನ್ ಕೊಡಬೇಕಾಗತ್ತೆ. ಅದನ್ನು ಕೊಟ್ಟ ಮೇಲೆ ಇದು ನಿಮಗೇನಾಗತ್ತಪ್ಪ ಅಪ್ಲೈ ಮಾಡಲಿಕ್ಕೆ. ನೋಡಿ ನಾನು ಜಸ್ಟ್ ಕ್ಲಿಕ್ ಮಾಡಿದ್ಮೇಲೆ ಏನಂತ ಬರುತ್ತೆ ಇಲ್ಲಿ, ನೋಡಿ ವಾರ್ನಿಂಗ್. ಯಾಕೆ ವಾರ್ನಿಂಗು, ರಿಕ್ವೈರ್ಡ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಹ್ಯಾಸ್ ನಾಟ್ ಬಿನ್ ಮೆಟ್ ಆರ್ ನಾಟ್ ಅಪ್ಡೇಟೆಡ್, ವಿಸಿಟ್ ಸ್ಟೆಪ್ 5 ಟು ಅಪ್ಡೇಟ್ ದ ಕ್ವಾಲಿಫಿಕೇಷನ್. ಓಕೆ, ನೀವು ಅಲ್ಲಿ 12th ಹಾಕಿಲ್ಲ ಅಂದರೆ ಇಲ್ಲಿ ಸುಮ್ಮನೆ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಅದಕ್ಕೆ ಓಕೆ ಅಂತ ಕೊಟ್ಟು ಮರಳಿ 5ನೇ ಸೆಕ್ಷನ್ಗೆ ಹೋಗಬೇಕಾಗತ್ತೆ. ಓಕೆ ಅಂತ ಕೊಡಿ. ಈಗ ಇದಾಯಿತು. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಯಾವುದು, ಈಗ ಫಾರ್ ಎಕ್ಸಾಂಪಲ್ಲು ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಆಯಿತಾ. ಈಗ ಫಾರ್ ಎಕ್ಸಾಂಪಲು ಸಿವಿಲ್ ಇಂಜಿನಿಯರ್ ಅಂತ ಹಾಕ್ತೀನಿ ನಾನು. ನೋಡಿ ಸಿವಿಲ್, ಇದು ಕೂಡ ಸೇಮ್. ಇದಕ್ಕೆ ನೀವು ಬಿ ಇ ಸಿವಿಲ್ ಆಗಿರಬೇಕು. ಓಕೆ, ಸೊ ಹೀಗೆ ನೀವು ಇದನ್ನು ಎಷ್ಟು ಚೂಸ್ ಮಾಡ್ತೀರಾ ಅಷ್ಟು ನಿಮಗೆ ಏನಪ್ಪ ಆಪ್ಷನ್ಸ್ ಬರ್ತಾ ಇರ್ತಾವ. ನಾ ಇಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಗ್ರೂಪ್ ಸಿ ಅಸಿಸ್ಟೆಂಟ್ ಅಂತ ಚೂಸ್ ಮಾಡಿದೆ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಅಮೌಂಟ್ ನೋಡಿ ಜಸ್ಟ್ 100.
3 ಅಪ್ಲಿಕೇಶನ್ ಕೂಡಿ 950 ಆಯಿತು. ಅದಕ್ಕೆ ಇದು ಬೆಟರ್ ಅಂತೀನಿ. ಅಟ್ಲೀಸ್ಟ್ 1 ಇದ್ದಲ್ಲಿ ಅಟ್ಲೀಸ್ಟ್ 2 ಪೋಸ್ಟ್ಗೆ ಅಪ್ಲೈ ಮಾಡಿ. ಓಕೆ, ನೆಕ್ಸ್ಟ್ ಪ್ರೊಸೀಡ್ ಫಾರ್ ದ ಪೇಮೆಂಟ್. ನೋಡಿ, ಈಗ ಪೇಮೆಂಟ್ ಆಪ್ಷನ್ ಬಂತು. ಇದರಲ್ಲಿ ಪೇಮೆಂಟಲ್ಲಿ ಆಲ್ ಪೇಮೆಂಟ್ ಆಪ್ಷನ್ ಇರ್ತವೆ. UPI ಥ್ರೂ, GPay, ಫೋನ್ಪೇ, Paytm, ಯಾವುದೇ ಒಂದು ಈ UPI ಥ್ರೂ ಮಾಡ್ಬೋದು. ಕಾರ್ಡ್ಸ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮಾಡ್ಬೋದು. ಸೊ ಇದನ್ನು ಮಾಡಿ ಜಸ್ಟ್ ನೀವು ಇಲ್ಲಿ ಕಂಟಿನ್ಯೂ ಅಂತ ಕೊಡಬೇಕಾಗತ್ತೆ. ಕಂಟಿನ್ಯೂ ಕೊಟ್ಬಿಟ್ಟು ನಿಮ್ಮ ಒಂದು ಫೀ ಪೇಮೆಂಟ್ ಆದಮೇಲೆ ಫೈನಲ್ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರಿಂಟನ್ನು ನೀವು ತಕ್ಕೋಬೋದು. ಅರ್ಥ ಆಯ್ತಾ? ಸೊ ಇದಿಷ್ಟು ಫ್ರೆಂಡ್ಸ್, ಈ ಒಂದು KEA 708 ಈ ಒಂದು ಅಪ್ಲಿಕೇಶನ್ಗಳನ್ನು ನೀವು ಒಂದು ಸಲ್ಲಿಸುವ ವಿಧಾನವಾಗಿತ್ತು. ಯಾವುದೇ ನಿಮಗೆ ಡೌಟ್ಗಳಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.